ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಅವ್ಯಕ್ತ ಮುರಳಿಯಲ್ಲೂ ಕೂಡ ವಿಶೇಷವಾಗಿ ಬ್ರಹ್ಮ ಬಾಬಾರವರು ಅವ್ಯಕ್ತ ಆಗಿರುವಂಥ ದಿನದಲ್ಲಿ ನುಡಿಸಿರುವಂಥ ಒಂದು ಮುರಳಿ. ಅವ್ಯಕ್ತ ರೂಪದಲ್ಲಿ ಬ್ರಹ್ಮ ಬಾಬಾರವರು ಸಮಯದ ಅನುಸಾರ ವಿಶ್ವಕ್ಕೆ ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಹೇಗೆ ಬಾಬ್ ದಾದಾರವರಿಗೆ ಸಹಯೋಗವನ್ನು ಕೊಡಬೇಕು ಅಂತ ಈ ಮುರಳಿಯಲ್ಲಿ ಬಾಬಾ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ರು. ವಿಶ್ವ ಕಲ್ಯಾಣಕ್ಕೋಸ್ಕರ ಮುಖ್ಯವಾಗಿ ನಿರಾಕಾರವಾದಂಥ ಪರಮಾತ್ಮನಿಗೆ ನಿರಾಕಾರ ಆತ್ಮನಿಂದ ನಿರಾಕಾರ ಮನಸ್ಸಿನ ಮೂಲಕ ನಿರಾಕಾರ ಸಪ್ತಗುಣಗಳನ್ನು ವಿಶ್ವದಲ್ಲಿ ಕೊಡಬೇಕಾಗ್ತದೆ. ಅದಕ್ಕಾಗಿ ನೀವು ಮನಸ್ಸನ್ನು ಏನು ಮಾಡಿ, ಎಷ್ಟು ಸಮಯ ಸಾಧ್ಯವಾಗತ್ತೋ ಅಷ್ಟು ಪರಮಾತ್ಮನ ಹತ್ರ ಕೊಡ್ತಾ ಹೋದಾಗ ಆ ಮನಸ್ಸಿಗೆ ಬಂದಿರುವಂಥ ಕಾಯಿಲೆ ಏನಾಗ್ತದೆ, ಗುಣ ಆಗ್ತಾ ಹೋಗುತ್ತೆ. ಆವಾಗ ಶರೀರದ ಸಾಧನಗಳು ಹೇಗೆ ನಿಮ್ಮ ಮಾತನ್ನ ಕೇಳ್ತಾವೋ ಅದೇ ರೀತಿ ಮನಸ್ಸು ಕೂಡ ನಿಮ್ಮ ಮಾತನ್ನ ಕೇಳಲಿಕ್ಕೆ ಆರಂಭ ಮಾಡುತ್ತೆ. ಮನಸ್ಸಿನ ಮೇಲೆ ನೀವು ಜಯವನ್ನು ಪ್ರಾಪ್ತಿ ಮಾಡಿದಿರಿ ಅಂತಂದ್ರೆ ಜಗತ್ತಿನ ಮೇಲಿನೇ ನೀವು ಜಯ ಪ್ರಾಪ್ತಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಮನಸ್ಸು ಎಷ್ಟು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತಂದ್ರೆ ಅಷ್ಟು ನೀವು ಪ್ರಜೆಗಳಾಗಿದ್ದೀರಿ, ಇನ್ನೂ ಲೆಕ್ಕಾಚಾರ ಇದೆ ಅಂತ ಅರ್ಥ. ಅಂದ್ರೆ ಭಗವಂತನ ಶಕ್ತಿ ಇನ್ನೂವರೆಗೂ ಮೊದಲನೇ ಸಾಧನವಾದಂಥ ಮನಸ್ಸಿಗೆನೆ ಇನ್ನೂವರೆಗೂ ಸಂಪೂರ್ಣವಾಗಿ ಬಂದು ತಲುಪಿಲ್ಲ. ಅದರ ಅಕೌಂಟ್ ಇನ್ನೂ ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಅರ್ಥ. ओके, आज का दिन विशेष ब्रह्मा बाबा के ಅವ್ಯಕ್ತ ಹೋನೆ ಕಾ ಸ್ಮೃತಿ ಕಾ ದಿನ ಹೈ. ಇವತ್ತಿನ ದಿನ ವಿಶೇಷವಾಗಿ ಬ್ರಹ್ಮ ಬಾಬಾರವರು ಅವ್ಯಕ್ತ ಆಗಿರೋದರ ಸ್ಮೃತಿ ದಿನ. ಹಾಗೆ ಬ್ರಹ್ಮ ಬಾಬಾ ಅವ್ಯಕ್ತ ಯಾಕಾದರು? ವ್ಯಕ್ತ ಅಂತಂದ್ರೇನು? ವ್ಯಕ್ತದಲ್ಲಿದ್ದಾಗ ಸ್ವಲ್ಪ ಜನಕ್ಕೆ ಮಾತ್ರ ಸಂದೇಶ ಸಿಗುತ್ತೆ, ಅವ್ಯಕ್ತ ಆದಾಗ ಇಡೀ ವಿಶ್ವಕ್ಕೆ ಸಂದೇಶ ಸಿಗುತ್ತೆ. ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣುವುದು, ಅವ್ಯಕ್ತ ಅಂತಂದ್ರೆ ಅವ್ರು ಇದ್ದಾರೆ, ಕಣ್ಣಿಗೆ ಕಾಣ್ತಾ ಇಲ್ಲ ಅಲ್ವಾ? ವ್ಯಕ್ತವಾಗಿದ್ದಾಗ ಅವರಿಗೆ ಶರೀರದ ಬಂಧನ ಇರ್ತಾ ಇತ್ತು, ಎಲ್ಲಿ ಬೇಕಾದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವ್ಯಕ್ತ ಆದಾಗ ಅವ್ರು ಎಲ್ಲಿ ಬೇಕಾದ್ರೂ ಕೂಡ ಏನ್ ಮಾಡಬಹುದು, ಈಶ್ವರಿ ಸೇವಾರ್ಥ 1 ಸೆಕೆಂಡಲ್ಲಿ ಹೋಗ್ಬಿಟ್ಟು ಅವ್ರು ಏನ್ ಮಾಡಬಹುದು, ಅಲ್ಲಿ ತಲುಪಬಹುದು. ಜೊತೆಗೆ ಬ್ರಹ್ಮ ಬಾಬಾರವರು ತಮ್ಮ ವ್ಯಕ್ತ ಶರೀರದ ಏನು ಲೆಕ್ಕಾಚಾರ ಇತ್ತು ಆ ಎಲ್ಲ ಲೆಕ್ಕಾಚಾರವನ್ನ ಕಂಪ್ಲೀಟ್ ಮಾಡಿ ಸಂಪೂರ್ಣ ಆಗಿರುವಂತ ದಿನ, ಅಂದ್ರೆ ತನ್ನನ್ನು ತಾನು ಸಂಪೂರ್ಣವಾಗಿ ಈಶ್ವರಿಯ ಕಾರ್ಯಕ್ಕೆ ಸಮರ್ಪಣೆ ಮಾಡಿರುವಂತಹ ದಿನ. ಅದಕ್ಕಾಗಿ ಸ್ಮೃತಿ ದಿನ ಅಂತ ಹೇಳ್ತಾರೆ. ಸ್ಮೃತಿ ದಿನ ಸಮರ್ಥಿ ದಿನ ಅಂತ ಹೇಳ್ತಾರೆ. ಸ್ಮೃತಿ ದಿನ ಜೊತೆಗೆ ಏನಂತೆ, ಸಮರ್ಥ. ಸಮರ್ಥ ಅಂತಂದ್ರೇನು? ಸಾಕಾರದಲ್ಲಿ ಶರೀರ ಇದ್ದಾಗ ಸ್ವಲ್ಪ ಸಮಯ ಶರೀರಕ್ಕೆ ನಿದ್ರೆ ಕೊಡ್ಬೇಕಿತ್ತಲ್ವಾ? ಸ್ವಲ್ಪ ಸಮಯ ಶರೀರದ ಊಟ ತಿಂಡಿಗೋಸ್ಕರ ಗಮನ ಕೊಡ್ಬೇಕಿತ್ತಲ್ವಾ? ಸ್ವಲ್ಪ ಸಮಯ ಶರೀರದ ಆರೋಗ್ಯ ಸರಿ ಇಲ್ಲ ಅನ್ನೋದಕ್ಕೆ ಮಾತ್ರೆ ಕೊಡಬೇಕು ಅಥವಾ ನೋವಿನ ಅನುಭವ ಮಾಡಬೇಕು ಅಲ್ವಾ? ಇದಕ್ಕೆಲ್ಲ ಗಮನವನ್ನ ಬಾಬಾ ಮಾಡಬೇಕಿತ್ತು. ಆದ್ರೆ ಶರೀರವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದಾಗ, ಮುಂದೆ ಅವ್ರದ್ದು ಪಾತ್ರ ಇಲ್ಲ ಅಂತಂದಾಗ ತಮ್ಮ ಸಂಪೂರ್ಣ ಸಮಯವನ್ನ ಯಾರಿಗೆ ಸಮರ್ಪಣೆ ಮಾಡಬಹುದು? ಶಿವಭಾವನಿಗೆ ಸಮರ್ಪಣೆ ಮಾಡಬಹುದು. ಅದಕ್ಕಾಗಿ ಸಮರ್ಥ ದಿನ ಅಂತ ಹೇಳ್ತಾರೆ. ಸರಿ, ಬ್ರಹ್ಮ ಬಾಬಾ ಅವ್ರಿಗೆ ಶರೀರ ಇಲ್ಲ. ವರ್ತಮಾನ ಸಮಯದಲ್ಲಿ ಅವರು 24 ಗಂಟೆ ಏನ್ ಮಾಡ್ತಾರೆ, ತಮ್ಮ ಮನಸ್ಸನ್ನ, ತನ್ನು ಅಂತೂ ಇಲ್ಲ ಅಲ್ವಾ, ಮನಸ್ಸನ್ನ ಏನ್ ಮಾಡ್ತಾರೆ, ಈಶ್ವರಿಯ ಕಾರ್ಯಕ್ಕೆ ಕೊಡ್ತಾರೆ. ತನ್ನು ಅಂತಂದ್ರೆ ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರ ಇಲ್ಲ. ಸರಿ, ಆದ್ರೆ ನಾವು
ಪೂರ್ತಿ ದಿನ ನಾವು ಸಂಪೂರ್ಣ ಮನಸ್ಸನ್ನ 100% ಬಾಬನಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಕೊಡುವಂತ ಮನೋಭಾವ ಇದ್ದಾಗ ಆ ಸಮಯದಲ್ಲಿ ಮನಸ್ಸನ್ನ ಸಂಪೂರ್ಣವಾಗಿ ಯಾರಿಗೆ ಸಮರ್ಪಣೆ ಮಾಡಬೇಕು? ಬಾಬನಿಗೆ. ಅರ್ಥ ಆಯ್ತಾ ಏನು ಅಂತ? ಅರ್ಧ ಗಂಟೆ ಯೋಗದಲ್ಲಿ ಕೂತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ, ಓಕೆನಾ? ಆ ಅರ್ಧ ಗಂಟೆಯಲ್ಲಿ ಒಂದು 5 ನಿಮಿಷ ಬಾಬನ ಹತ್ರ ಮಾತಾಡಿದ್ರು ಕೂಡ ಉಳಿದಿರುವಂತ 25 ನಿಮಿಷ ಸಂಪೂರ್ಣವಾಗಿ ಆ ಮನಸ್ಸನ್ನ ಈಶ್ವರನ ಕೈಯಲ್ಲಿ ಅಥವಾ ಬ್ರಹ್ಮ ಬಾಬಾವರ ಕೈಯಲ್ಲಿ ಅವರ ಉಪಯೋಗಕ್ಕೋಸ್ಕರ ಏನ್ ಮಾಡ್ಬೇಕಾಗ್ತದೆ? ಕೊಡಬೇಕಾಗ್ತದೆ. ಅದು ನೀವು ಕೊಟ್ಟಿರುವಂಥದ್ದು, ಬಾಬಾ ಉಪಯೋಗ ಮಾಡ್ತಾ ಇರುವಂಥದ್ದು ನಿಮ್ಗೆ ಸ್ಪಷ್ಟವಾಗಿ ಏನಾಗ್ಬೇಕು? ಗೊತ್ತಾಗ್ಬೇಕು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ಮೃತಿಯ ದಿನ. ಹೇಗೆ ಬ್ರಹ್ಮ ಬಾಬಾರವರು ಅವ್ಯಕ್ತ ಯಾವಾಗ ಆಗಿದ್ದಾರೆ? 1969ರಲ್ಲಿ. ಈ ಮುರಳಿ ಬಾಬಾ ನುಡಿಸ್ತಾ ಇರೋದು ಯಾವಾಗ? 2011ರಲ್ಲಿ. ಅವ್ಯಕ್ತ ರೂಪದಲ್ಲಿ ಅವ್ರೇನು ಸೇವೆಯನ್ನ ಮಾಡಿದ್ದಾರೆ ಅದನ್ನ ನಾವ್ ಇವಾಗ ಏನ್ ಮಾಡ್ಬೇಕಾಗ್ತದೆ? ಫಾಲೋ ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಬ್ರಹ್ಮ ಬಾಬಾರವರು ಅವ್ಯಕ್ತರಾಗಿರುವಂತ ಸ್ಮೃತಿಯ ದಿನ ನಂಬರ್ 1. ನಂಬರ್ 2, ಆದ್ಮೇಲೆ ಶಾರೀರಿಕವಾಗಿ ನೀವು ಮಾಡಿರುವಂತ ಕರ್ಮ ಕಣ್ಣಿಗೆ ಕಾಣುತ್ತೆ ಅಲ್ವಾ? ಯಾರಿಗೂ ಈಶ್ವರ ಜ್ಞಾನವನ್ನ ಹೇಳಿದ್ರಿ, ಯಾರಿಗೂ ಟೋಲಿಯನ್ನ ಕೊಟ್ಟಿದ್ದೀರಾ, ಗಿಫ್ಟ್ ಅನ್ನ ಕೊಟ್ಟಿದ್ದೀರಾ, ಯಾರನ್ನೋ ಮೌಂಟ್ ಅಬು ಕರ್ಕೊಂಡು ಹೋಗಿದ್ದೀರಾ, ಜ್ಞಾನ ಹೇಳ್ತಾ ಇದ್ದೀರಾ, ಅಥವಾ ಶಾರೀರಿಕವಾಗಿ ಎದುರುಗಡೆ ಕೂತ್ಕೊಂಡ್ಬಿಟ್ಟು ನಿಮಿತ್ತರಾಗಿ ಯೋಗವನ್ನ ಮಾಡಿಸ್ತಾ ಇದ್ದೀರಾ. ಇದೆಲ್ಲ ಕಣ್ಣಿಗೆ ಕಾಣುತ್ತೆ ಅಲ್ವಾ? ಈಗ ಬಾಬಾ ಹೇಳ್ತಾರೆ ಸಮಯದ ಅನುಸಾರ ನೀವೇನು ಸೇವೆಯನ್ನ ಮಾಡ್ತಿರೋ ಅದು ವ್ಯಕ್ತದಲ್ಲಿ ಮಾಡಬೇಕು, ಅವ್ಯಕ್ತದಲ್ಲಿ ಮಾಡಬೇಕು? ಅವ್ಯಕ್ತದಲ್ಲಿ. ಬೇಹದ್ದಿನಲ್ಲಿ ಮಾಡಬೇಕು, ತುಂಬಾ ಜನರಿಗೆ ತಲುಪಬೇಕು ಅಂತಂದ್ರೆ ಯಾವ ಸೇವೆ ಮಾಡ್ಬೇಕು ನೀವು? ಅವ್ಯಕ್ತ ಸೇವೆ. ಸೇವೆ ಮಾಡುವಂತ ಸಮಯದಲ್ಲಿ ನಿಮ್ಗೆ ಶರೀರ ಬೇಕಾ? ಶರೀರ ಬೇಕು ಅಂದ್ರೆ ಶರೀರ ಇಲ್ದೇನೆ ನಾವೇನು ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸೇವೆ ಮಾಡ್ಬೇಕಾದ್ರೆ ಕಣ್ಣಿನಿಂದ ಎದುರುಗಡೆಗೆ ಫೋಟೋವನ್ನ ನೋಡುವಂಥದ್ದಾಗ್ಲಿ, ವ್ಯಕ್ತಿಯನ್ನ ನೋಡೋದಂತಾಗ್ಲಿ, ಪೀಸ್ ಆಫ್ ಮೈಂಡ್ ಚಾನಲ್ ನೋಡುವಂಥದ್ದಾಗ್ಲಿ ಅದು ಬೇಕಾ? ಇಲ್ಲ. ಕಿವಿ ಬೇಕಾ ಹಾಡು ಕೇಳಲಿಕ್ಕೆ, ಕಾಮೆಂಟ್ ಕೇಳಲಿಕ್ಕೆ? ಬೇಡ. ಎದುರುಗಡೆ ಯಾರಾದ್ರೂ ಕುತ್ಕೊಂಡಿರ್ಬೇಕಾ? ಎದುರುಗಡೆ ಕುತ್ಕೊಂಡಿದ್ದಾಗ ಅವ್ರ ಕಡೆ ನೀವು ಗಮನ ಕೊಡ್ಬೇಕಾಗತ್ತಲ್ವಾ? ಅಷ್ಟು ನೀವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದಿನದಿಂದ ದಿನಕ್ಕೆ ನೀವೇನ್ ಮಾಡ್ಬೇಕಂತೆ? ವ್ಯಕ್ತದಿಂದ ಅವ್ಯಕ್ತದ ಕಡೆಗೆ ಏನ್ ಮಾಡ್ಬೇಕು? ನೀವು ಹೋಗ್ತಾ ಇರ್ಬೇಕಾಗ್ತದೆ. ನಿರಾಕಾರ ರೂಪದಲ್ಲಿ, ಗುಪ್ತ ರೂಪದಲ್ಲಿ. ಇನ್ನೊಂದು ಬಾಬಾ ಹೇಳ್ತಾರೆ ಮಕ್ಕಳೇ, ನೀವು ಅವ್ಯಕ್ತ ರೂಪದಲ್ಲಿ ನೀವು ಸೇವೆಯನ್ನು ಮಾಡಿದಾಗ ಫಲ ವ್ಯಕ್ತ ರೂಪದಲ್ಲಿ ಸಿಗ್ತದೋ ಅವ್ಯಕ್ತ ರೂಪದಲ್ಲಿ ಸಿಗ್ತದೋ? ಅವ್ಯಕ್ತ ರೂಪದಲ್ಲಿ. ಸರಿ. ಈಗಿನ ಜನರೇಷನ್ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ಕಂಪ್ಯೂಟರ್ ನಲ್ಲಿ ಮಾಡಿದಾಗ ಅವರಿಗೆ ಹಣವನ್ನ ಕಂಪನಿ ಓನರ್ ಮನೆಗೆ ಬಂದ್ಬಿಟ್ಟು 500 ರೂಪಾಯಿ ನೋಟಲ್ಲಿ ಕೊಟ್ಟು ಹೋಗ್ತಾರಲ್ವಾ? ಇಲ್ಲ. ಮತ್ತೆ ಏನ್ ಮಾಡ್ತಾರೆ? ಅವ್ರ ಅಕೌಂಟ್ ಹಾಕ್ತಾರೆ. ಆನ್ಲೈನ್ ಅಲ್ಲಿ ಆಗ್ತಾ ಇರ್ತಾನೆ ನಿರಾಕಾರ ರೂಪದಲ್ಲಿ. ಹೌದು. ಅವ್ರ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ. ಯಾವಾಗ ಇವರು ತಮ್ಮ ಮನೇಲಿ ಕೂತ್ಕೊಂಡು ಕಂಪ್ಯೂಟರ್ ಹೇಳುವಂತ ಸಾಧನದ ಮೂಲಕ ಇಂಟರ್ವ್ಯೂನು ಅಟೆಂಡ್ ಮಾಡಿ, ಎಕ್ಸಾಮ್ ಅನ್ನು ಮಾಡಿ, ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡು ಕೆಲಸನೂ ಕೂಡ ಮಾಡಿ ಸಂಬಳನೂ ತಗೊಳ್ಳಿಕ್ಕೆ ಆಗತ್ತೆ ಅಂತಂದ್ಮೇಲೆ ನಮ್ಮಪ್ಪ ಆ ಫೆಸಿಲಿಟಿ ನಮ್ಗೆ ಕೊಡಲ್ವಾ? ಕೊಡಲ್ವಾ? ಸರಿ. ಹಾಗಾದ್ರೆ ಕಂಪನಿಗೆ ಹೋಗ್ಬಿಟ್ಟು ಲೇಬರ್ ಕೆಲಸ ಮಾಡ್ತಿರೋ, ಮನೇಲಿ ಕೂತ್ಕೊಂಡ್ಬಿಟ್ಟು ಕಂಪ್ಯೂಟರ್ ಕೆಲಸ ಮಾಡ್ತಿರೋ? ಕಂಪ್ಯೂಟರ್ ಕೆಲಸ. ಯಾರಿಗೆ ಸಂಬಳ ಜಾಸ್ತಿ? ಕಂಪ್ಯೂಟರ್ ಕೆಲಸ ಮಾಡೋ. ಅದಕ್ಕೆ ಬಾಬಾ ಹೇಳ್ತಾರೆ ಸಮಯದ ಅನುಸಾರದಲ್ಲಿ ನೀವು ನೋಡಿದ್ದೀರಾ ಮಕ್ಕಳೇ, ಸಾಕಾರದಲ್ಲಿ ಬ್ರಹ್ಮ ಬಾಬಾ ಅವರಿದ್ದಾಗ ಎಷ್ಟು ತೀವ್ರತೆಯಲ್ಲಿ ಸೇವೆ ವೃದ್ಧಿ ಆಗ್ತಾ ಇತ್ತು. ಬಾಬಾ ಅವ್ಯಕ್ತರಾದ ಮೇಲೆ ದೇಶ ವಿದೇಶದಲ್ಲಿ ಎಷ್ಟು ತೀವ್ರ ರೂಪದಲ್ಲಿ ಸೇವೆ ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ಬಾಬ್ದಾದ ರೂಪದಂತೆ ನೀವು ಕೂಡ ಮನಸ್ಸಲ್ಲಿ ಸಂಕಲ್ಪವನ್ನ ಮಾಡಿ
ವಿಶ್ವ ಸೇವೆಗೆ ಅವ್ಯಕ್ತ ರೂಪದ ನಿಮಿತ್ತರಾದರೆ ಇನ್ನೂ ಸ್ಪೀಡಲ್ಲಿ ಏನಾಗ್ತದೆ, ಸೇವೆ ಎಲ್ಲ ಕಡೆಗೆ ಆಗುತ್ತೆ. ಸ್ಪ್ರೆಡ್ ಆಗ್ತಾ ಇರ್ತದೆ. ಆದರೆ ನೀವು ಇದನ್ನೆಲ್ಲ ಮಾಡಿದ್ದಕ್ಕೆ ನಿಮ್ಗೆ ಸ್ಥೂಲ ರೂಪದಲ್ಲಿ ಯಾವುದೇ ಸನ್ಮಾನ, ಹೊಗಳಿಕೆ, ಗೌರವ, ಉಡುಗೊರೆ, ಟೋಲಿ, ಫೋಟೋ ಬೇಡ. ಸಿಗ್ತದೋ ಸಿಗಲ್ವೋ? ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಎಲ್ಲಿ ಸಿಗ್ತದೆ? ಸ್ಥೂಲ ರೂಪದಲ್ಲಿ ಎಲ್ಲಿ ಸಿಗ್ತದೆ? ಸೂಕ್ಷ್ಮ ರೂಪದಲ್ಲಿ ಸಿಗ್ತದೆ ಸೂಕ್ಷ್ಮ ರೂಪದಲ್ಲಿ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಆದಷ್ಟು ಅವ್ಯಕ್ತ ರೂಪದಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ ನಿಮಿತ್ತರಾಗಿ. ಹಾಗಂತ ವ್ಯಕ್ತಿ ರೂಪದಲ್ಲಿ ಮಾಡ್ಲೇಬಾರದು ಅಂತಲ್ಲ, ಹೆಚ್ಚಿನ ಪ್ರಾಮುಖ್ಯತೆ, ಪ್ರಾತಿನಿಧ್ಯತೆ, ಇಂಪಾರ್ಟೆನ್ಸ್, ಮಹತ್ವ ಯಾವ್ದ ಕೊಡಬೇಕು? ಅವ್ಯಕ್ತ. ಯಾಕೆ ಹೇಳಿ? ಅವ್ಯಕ್ತ ಕಣ್ಣಲ್ಲಿ ಇರಾಕ ಖರ್ಚಿಲ್ಲ, ಯಾರನ್ನು ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಸಮಯದ ಲಿಮಿಟ್ ಇಲ್ಲ, ನೀವೇನ್ ಮಾಡಿದ್ರು ಬಿಟ್ಟಿದ್ರು ಅಂತ ಯಾರದ ಪರ್ಮಿಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇಲ್ಲ. ನೀವು ಆ ಏರಿಯಾಕ್ಕೆ ಹಾಕೋದ್ರಿ, ಈ ಏರಿಯಾಕ್ಕೆ ಹೋಗೋದ್ರಿ, ಆ ಏರಿಯಾ ನಮ್ದು, ಈ ಏರಿಯಾ ನಮ್ದು, ನೀವು ಹಿಂಗೆ ಜ್ಞಾನ ಹೇಳಿದ್ರೆ ಇದು ಸರಿ ಇಲ್ಲ, ಇದು ತಪ್ಪಾಗಿದೆ, ನೀವು ಹಿಂಗೆ ಹೇಳ್ಬಾರ್ದಿತ್ತು ಅಂತೇಳ್ಬಿಟ್ಟೆಲ್ಲ ಏನಿರ್ತದಲ್ಲಿ. ಓಕೆ, ನೀವು ಜ್ಞಾನವನ್ನು ಹೇಳಿದ್ರಿ, ನೂರಾರು ಜನ ಪ್ರಶ್ನೆಗಳನ್ನ ಕೇಳ್ತಾರೆ, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೋ ಬೇಡವೋ, ನಮ್ಮತ್ರ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ರೆ ಏನ್ ಮಾಡೋದು? ಇದೆಲ್ಲ ಏನಾಗಿರ್ತದೆ, ಮಧ್ಯದಲ್ಲಿ ವಿಘ್ನಗಳ ರೂಪದಲ್ಲಿ ಬರ್ತದೆ. ಅದೇ ಮನಸಾ ಸೇವೆಗೆ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ. ಮನಸಾ ಸೇವೆನ ಯಾವಾಗ ಮಾಡ್ಬೋದು, ಯಾವಾಗ ಮಾಡುವಂಗಿಲ್ಲ? ಸದಾ ಮಾಡ್ಬೋದು. ರಾತ್ರಿ 10 ಗಂಟೆಯಿಂದ 12 ಗಂಟೆವರೆಗೂ ಮಾಡ್ಬೋದಾ? ಇಲ್ಲ. ಮಾಡಬಾರ್ದು. ಯಾವಾಗ ಬೇಕಾದ್ರೂ ಮಾಡ್ಬೋದು. ಬಾಬಾ ಹೇಳ್ತಾರೆ ಸಂಗಮ ಯುಗನೇ ಅಮೃತ ವೇಳೆ. ಎಲ್ಲಿ ಮಾಡ್ಬೋದು? ಸ್ಥಳ ಇದೆಯಾ? ಇಲ್ಲ. ಇಲ್ಲ. ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಮಾವಾಸ್ಯೆ ದಿನ ಮಾಡಬಾರ್ದಲ್ವಾ? ಮಾಡಬಹುದು. ಆ ದಿನ ಜಾಸ್ತಿ ಮಾಡ್ಬೇಕು. ಯಾಕೆ ಹೇಳಿ? ಆ ದಿನ ಭೂತ ಪ್ರೇತಾತ್ಮಗಳು ಏನಾಗಿರ್ತಾವ, ಸ್ಟ್ರಾಂಗ್ ಆಗಿರ್ತಾವ. ಅವ್ರು ತಣ್ಣಗಾಗಿಬೇಕು ಅಂತಂದ ಏನ್ ಮಾಡ್ಬೇಕಾಗ್ತದೆ? ಮಾಡಬೇಕಾಗುತ್ತೆ. ಸರಿ. ಮನಸಾ ಸೇವೆ ಮಾಡ್ಲಿಕ್ಕೆ ಕರೆಂಟ್ ಬೇಕಲ್ವಾ? ಬೇಡ. ರೂಮ್ ಬೇಕಾ? ಸೋಫಾ, ದಿಂಬು, ಬೇಡ. ಎದುರುಗಡೆ ವ್ಯಕ್ತಿಗಳು, ಬೇಡ. ಸ್ಟೇಜು, ಎಷ್ಟು ದುಡ್ಡು ಖರ್ಚು ಮಾಡಬೇಕು? ಬೇಡ. ಟೋಲಿ ಮಾಡ್ಬೇಕಾ? ಭೋಗ ಇಡ್ಬೇಕಾ? ಇಲ್ಲ. ಹಂಚ್ಬೇಕಾ? ಇಲ್ಲ. ಗಿಫ್ಟ್ ಕೊಡಬೇಕಾ? ಇಲ್ಲ. ಮನೆಗೆ ಟೋಲಿ ಕಟ್ಕೊಡ್ಬೇಕಾ? ಇಲ್ಲ. ಏನು ಕೆಲಸ ಇಲ್ಲ. ಏನ್ ಮಾಡ್ಬೇಕು? ಬೇರೆ ಮಾಡಬೇಕಷ್ಟೆ. ಶುದ್ಧವಾದ ಮನಸ್ಸನ್ನ, ನಿಷ್ಕಲ್ಮಶವಾದಂತ ಮನಸ್ಸನ್ನ ನಿಮಿತ್ತ ಭಾವದಿಂದ, ನಿಸ್ವಾರ್ಥ ಭಾವದಿಂದ ಬಾಬ್ದಾದಾರವರ ಕೈಯಲ್ಲಿ ಅವರ ಇಚ್ಛೆಯ ಅನುಸಾರ ಅವರ ಸೇವೆಗೋಸ್ಕರ ನಾನು ಸಮರ್ಪಣೆ ಮಾಡಬೇಕು. ಇಲ್ಲಿ ಮನಸ್ಸಿಂದ ಮಾತ್ರ ಕೆಲಸನೇ ಹೊರತು ಬೇರೆ ಯಾವುದೇ ಕೆಲಸ, ಯಾವುದೇ ಬಂಧನ ನಿಮ್ಗೆ ಇಲ್ಲ. ಅದ ನೀವು ಏನು ಮಾಡ್ತಿದ್ದೀರಿ ಅಂತ ನಿಮಗೆ ಮಾತ್ರ ಗೊತ್ತಾಗತ್ತೆ, ಮಾಲೀಕನಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ಮೂರನೇವ್ರಿಗೆ ಯಾರಿಗೂ ಕೂಡ ಅದೇನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಬಾಪ್ ದಾದಾ ಶಿವಬಾಬನಿಗೆ ಗೊತ್ತಾಗತ್ತೆ, ಬ್ರಹ್ಮ ಬಾಬರಿಗೆ ಗೊತ್ತಾಗ್ತದೆ, ನಿಮ್ಗೆ ಗೊತ್ತಾಗುತ್ತೆ, ಬಿಟ್ಟು ಬೇರೆ ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅದಕ್ಕಾಗಿ ಮಕ್ಕಳೇ, ಬ್ರಹ್ಮ ಬಾಬಾರವರು ವರ್ತಮಾನ ಸಮಯದಲ್ಲಿ ಹೇಗೆ ವಿಶ್ವ ಸೇವೆಗೆ ನಿಮಿತ್ತರಾಗಿದ್ದಾರೋ ಹೇಳ್ತಾರೆ, ಜ್ಞಾನದಿಂದ ವಿಶ್ವ ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತೋ ಆಗಲ್ಲ? ಇಲ್ಲ. ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ? ಶರೀರನ ಆ ಏನ್ ಹೇಳಿ? ಎಲ್ಲ ಕಡೆನೂ ಶರೀರನ ತಗೊಂಡೋಗಕ್ ಆಗೋದಿಲ್ವಲ್ಲ? ಆಗೋದಿಲ್ಲ. ಸರಿ, ಉದಾಹರಣೆಗೆ ನಿಮ್ಗೆ ಕನ್ನಡ ಬರ್ತಾರೆ ಅಂತ ತಿಳ್ಕೊಳ್ಳಿ, ಹೌದಾ? ನೀವು ಎಷ್ಟು ಜನರಿಗೆ ಕನ್ನಡದಿಂದ ಜ್ಞಾನ ಹೇಳ್ಬೋದು? ಕರ್ನಾಟಕದವ್ರಿಗೆ ಅಷ್ಟೇ ಅಲ್ವಾ? ನೀವು ಕನ್ನಡ ಹೇಳಿದ್ರೆ ತಮಿಳ್ನಾಡವ್ರಿಗೆ ಗೊತ್ತಾಗಲ್ವಲ್ಲ, ಜಪಾನ್ನವ್ರಿಗೆ ಗೊತ್ತಾಗೋದಿಲ್ವಲ್ಲ. ಅವಾಗ ಎಲ್ಲಾ ಭಾಷೆ ನಾವು ಕಲೀಲಿಕ್ಕಾಗತ್ತಾ? ಇಲ್ವಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮತ್ತೆ ಎಲ್ಲಾ ಆತ್ಮಗಳು ಕೂಡ ಜ್ಞಾನದಿಂದ ಬಾಬನ್ ಮಗು ಆಗೋದಿಲ್ಲ ಅಲ್ವಾ? ಓಕೆ, ಅದೇ ಭಗವಂತನ ಶಕ್ತಿಯನ್ನ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ಅವ್ರು ಯಾವುದೇ ಭಾಷೆಯವರು ಇರ್ಬೋದು, ಯಾವುದೇ ಜ್ಞಾನದಲ್ಲಿರ್ಬೋದು, ಅವರಿಗೆ ಭಗವಂತನ ಅನುಭೂತಿ ಆಗತ್ತೋ ಆಗಲ್ವೋ? ಯಾವುದೇ ಊರ್ನಲ್ಲಿರ್ಲಿ, 1 ಸೆಕೆಂಡ್ ಅವ್ರಿಗೆ ಕಳಿಸ್ಬೋದು ತಾನೆ? ಸರಿ, ಈಶ್ವರಿ ಶಕ್ತಿಯನ್ನು ಕಳಿಸ್ಲಿಕ್ಕೆ ನಿಮ್ಗೆ ಪೋಸ್ಟ್ ಆಫೀಸ್ ಬೇಕಾ, ಕೊರಿಯರ್ ಬೇಕೋ?
ಬೇಡ ಬೇಡ. ಬೇರೆ ಯಾರಾದ್ರೂ ಬೇಕಾ ಸಾಧನ? ಬೇಡ. ಇಲ್ಲಲ್ವಾ? ಅಂದ್ರೆ ಬ್ರಹ್ಮ ಬಾಬಾರವರು 1969ರಿಂದ 2011ರವರೆಗೆ ಅಥವಾ 2026ರವರೆಗೆ ಯಾವ ರೀತಿ ಸೇವೆ ಮಾಡಿ ತೋರಿಸಿದಾರೋ ಹಾಗೆ ನಾವು ಕೂಡ ಇನ್ನು ಮುಂದೆ ಫಾಲೋ ಫಾದರ್ ಆಗ್ಬೇಕು. ಮಾಡಬೇಕಾಗ್ತದೆ. ಅದಕ್ಕಾಗಿ ಇಷ್ಟೆಲ್ಲ ಸೇವೆಯನ್ನ ಮಾಡ್ತಾ ಇರುವಂತ ಬ್ರಹ್ಮ ಬಾಬಾರವರಿಗೆ, ಶಿವಬಾಬಾರವರಿಗೆ ಥ್ಯಾಂಕ್ ಯು ಹೇಳುವಂತಹ ದಿನ. ಯಾವ ದಿನ? ಧನ್ಯವಾದ ಅಂತ ಹೇಳುವಂತ ದಿನ. ಹೇಗೆ ಲೌಕಿಕದಲ್ಲಿ ಜನ್ಮ ಕೊಟ್ಟಂತ ತಂದೆ ಅವರ ಒಂದು ಶರೀರ ಬಿಟ್ಟಿರುವಂತ ದಿನ ಇರ್ತದಲ್ಲ, ಆ ದಿನ ಏನ್ ಮಾಡ್ತಾರೆ? ಶ್ರಾದ್ದವನ್ನ ಮಾಡ್ತಾರಲ್ಲ. ಶ್ರಾದ್ದ ಅಂತಂದ್ರೇನು? ಶ್ರದ್ಧೆಯಿಂದ ನೀವು ತಿನ್ನುವಂತ ಆಹಾರವನ್ನ ಆ ದಿನ ನಿಮ್ಮ ಹಿರಿಯರಿಗೋಸ್ಕರ ಏನ್ ಮಾಡಬೇಕು? ಅಡಿಗೆಯನ್ನ ಮಾಡಿ ಅವರಿಗೆ ನೈವೇದ್ಯವನ್ನ ಇಟ್ಟು ಅವರಿಗೆ ಆಹಾರವನ್ನು ಸ್ವೀಕಾರ ಮಾಡಿಸಿ ಒಂದು ದಿನ ಆ ದಿನ ಏನ್ ಮಾಡೋದು? ನಾವು ಮತ್ತು ನಮ್ಮ ಕುಟುಂಬದವ್ರು ಏನ್ ಮಾಡೋದು? ಸ್ವೀಕಾರ ಮಾಡುದು. ಹಾಗೆ ನಮ್ಮನ್ನ ಇಷ್ಟು ಶ್ರೇಷ್ಠ ಮಾಡಿರುವಂತ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ ಇವರ ಸ್ಮೃತಿ ದಿನ. ಸರಿ, ಶಿವಬಾಬರ ಸ್ಮೃತಿ ದಿನ ಯಾವುದು? 18ನೇ ತಾರೀಕು. ಶಿವಬಾಬರ ಸ್ಮೃತಿ ದಿನ ಶಿವರಾತ್ರಿ. ಶಿವರಾತ್ರಿ ಅಲ್ವಾ? ಶಿವನ ಜನ್ಮದಿನ. ಬ್ರಹ್ಮ ಬಾಬರ ಸ್ಮೃತಿ ದಿನ ಯಾವುದು? 18 ಜನವರಿ. ಶಿವಬಾಬನ ಜನ್ಮದಿನ ಹುಟ್ಟು ಹಬ್ಬ. ಬ್ರಹ್ಮ ಬಾಬಾ ಅವ್ರದ್ದು ಡೆತ್ ಡೇ, ಶರೀರ ಬಿಟ್ಟಿರುವಂತ ದಿನ ಅಲ್ವಾ? ಹಾಗಿದ್ರೆ ಬ್ರಹ್ಮ ಬಾಬಾದು ಡೆತ್ ಡೇ, ಮರಣದ ದಿನವನ್ನು ಯಾಕೆ ಸ್ಮೃತಿ ದಿನ ಅಂತ ಹೇಳ್ತಾರೆ? ಅದನ್ನ ನಾವ್ ಯಾಕೆ ಆಚರಣೆ ಮಾಡ್ತೀವಿ? ಅವ್ಯಕ್ತ ಜನ್ಮ ಆಯ್ತಲ್ಲ. ಅಂದ್ರೆ ಆ ದಿನ ಬ್ರಹ್ಮ ಬಾಬಾ ಸಂಪೂರ್ಣ ಆಗಿರೋದು, ಶ್ರೇಷ್ಠ ಆಗಿರೋದು ಅಲ್ವಾ? ಶಿವಬಾಬಾ ಆಲ್ರೆಡಿ ಶ್ರೇಷ್ಠ ಆಗೇ ಇದ್ರು ಅವರು ಅಲ್ವಾ? ಇಲ್ಲಿ ಶ್ರೇಷ್ಠ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂದ್ರೆ ಯಾರು ಒಳ್ಳೆ ಕಾರ್ಯವನ್ನ ಮಾಡ್ತಾರೆ ಆ ದಿನವನ್ನು ತಾನೇ ಸ್ಮೃತಿ ದಿನ ಅಂತ ಏನ್ ಮಾಡ್ತಾರೆ? ಆಚರಣೆ ಮಾಡ್ತೀವಿ. ಮಾಡಲಾಗ್ತದೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ಇವತ್ತು ಬ್ರಹ್ಮ ಬಾಬಾ ಅವರ ಸ್ಮೃತಿ ದಿನ. ಓಕೆ, ಯಾರು ಸ್ಮೃತಿ ಮಾಡ್ತಾರೆ? ಅಪ್ಪ ಅಮ್ಮನ ಶ್ರಾದ್ದವನ್ನು ಯಾರು ಮಾಡ್ತಾರೆ? ಮಕ್ಕಳು. ಅವ್ರ ಮಕ್ಕಳೇ ಮಾಡ್ತಾರೆ, ಬೇರೆ ಮಕ್ಕಳು ಮಾಡ್ತಾರೆ? ಅವ್ರ ಅವ್ರ ಮಕ್ಕಳು. ಅವ್ರ ಮಕ್ಕಳೇ ತಾನೇ ಮಾಡ್ತಾರೆ. ಹಾಗೇ ಬ್ರಹ್ಮಕುಮಾರ ಕುಮಾರಿಯರು, ಬ್ರಹ್ಮವತ್ಸರೇ ಏನ್ ಮಾಡ್ತಾರೆ? ಸ್ಮೃತಿ ದಿನವನ್ನ ಆಚರಣೆ ಮಾಡ್ತಾರೆ. ಹಾಗಿದ್ರೆ ಸಮಯದ ಅನುಸಾರ ನಾವು ಹೇಗೆ ಸ್ಮೃತಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಬಾಬಾ ನಮ್ಗೆ ಹೇಳ್ತಾರೆ. ನೀವ್ ಹೆಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಾಬನಿಗೆ ಏನು ಬೇಕು ಅಂತ ಮುಂದೆ ಹೇಳ್ತಾ ಇದ್ದಾರೆ. ನೀವು ಮಾಡ್ತಾ ಇರೋದು ಹೇಗೆ? ನಿಮ್ಮ ಪ್ರೀತಿಯನ್ನ, ಸ್ನೇಹವನ್ನ, ಒಲವನ್ನ, ಬಾಬನ ಜೊತೆಗೆ ಗೌರವವನ್ನ ಯಾವ ರೀತಿ ತೋರಿಸ್ತಾ ಇದ್ದೀರಿ. ಆದರೆ ಬ್ರಹ್ಮ ಬಾಬಾ ಯಾವ ರೀತಿ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಹೇಳೋದನ್ನ ಈ ಮೊದಲಿನ ಬಾಬಾ ಹೇಳಿದ್ದಾರೆ. ಸಭಿ ಬಚ್ಚೋं के नैनों में ಬ್ರಹ್ಮ ಬಾಪ್ ಕಾ ಸ್ನೇಹ ಸಮಾಯ ಹುವಾ ಹೈ. ಎಲ್ಲ ಮಕ್ಕಳ ಕಣ್ಣಲ್ಲಿ ಯಾರಿದ್ದಾರಂತೆ? ಬ್ರಹ್ಮ ಬಾಬಾರವರ ಸ್ನೇಹ ಹೇಳುವಂತ ಸಮಾವೇಶ ಆಗಿದೆ. ಹಂಗಂದ್ರೇನು? ಸ್ನೇಹ ಸಮಾವೇಶ ಆಗಿದೆ ಅಂತಂದ್ರೆ ಇಲ್ಲ, ಮಕ್ಕಳು ಸ್ನೇಹದಿಂದ ತಂದೆ ಜೊತೆ ಮಿಲನ ಮಾಡ್ತಾ ಇದ್ದಾರೆ. ಅದೇ ಸ್ನೇಹ ಅಂತಂದ್ರೆ ಏನು? ಯಾಕೆ ಆ ಶಬ್ದವನ್ನು ಬಾಬಾ ಯೂಸ್ ಮಾಡಿದ್ರು? ಆರಂಭದಲ್ಲಿ ಬಂದಾಗ ನಮ್ಗೆ ಜ್ಞಾನ ಗೊತ್ತಿರೋದಿಲ್ವಲ್ಲ, ಅವಾಗ ಸ್ವಲ್ಪ ಭಯ 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 ಆಗತ್ತೆ ಅಲ್ವಾ? ಆವಾಗ ಸಂಬಂಧ ತಂದೆ ಮತ್ತು ಮಗುವಿನ ಸಂಬಂಧ ಅಲ್ವಾ? ಅದಾದ್ಮೇಲೆ ಏನಾಗ್ತದೆ? ಶಿಕ್ಷಕ ಸ್ಕೂಲಿಗೆ ಹೋಗ್ಬೇಕಲ್ಲ, ಅವಾಗ ಟೀಚರ್ ಮತ್ತು ಆರ್ತಿಯ ಸಂಬಂಧ. ಶಿಕ್ಷಣದ ನೀವು ಅರ್ಥ ಮಾಡ್ಕೊಳ್ತಾ ಹೋದಾಗ ಭಗವಂತ ನಿಮ್ಮನ್ನ ಅಥವಾ ಬ್ರಹ್ಮ ಬಾಬಾ ಶಿವಬಾಬಾ ನಿಮ್ಮನ್ನ ಈಶ್ವರಿ ಸೇವೆಗೆ ಉಪಯೋಗ ಮಾಡ್ಕೊಳ್ತಾರೆ, ಗತಿ ಸದ್ಗತಿಯನ್ನ ಕೊಡಲಿಕ್ಕೆ. ಸೇವೆಗೆ ಅಂತಂದೇನು? ಈಶ್ವರ ಜ್ಞಾನವನ್ನ ಹೇಳು, ಭಂಡಾರದಲ್ಲಿ ಸೇವೆ ಮಾಡು, ಕಸ ಗುಡ್ಸು, ಧನ ಸೇವೆ ಮಾಡು, ಹೀಗೆ ಬೇರೆ ಬೇರೆ ರೀತಿ ಸೇವೆಗೆ ಯೂಸ್ ಮಾಡಿಕೊಂಡಾಗ ಅವಾಗ ಏನಾಗ್ತದೆ? ಗುರು ಮತ್ತು ಶಿಷ್ಯರ ಸಂಬಂಧ.
ಅದರಲ್ಲಿ ನೀವು ಮಾಸ್ಟರ್ ಆಗ್ತಾ ಹೋಗ್ತೀರಾ. ಮುಂದೆ ಹೋಗ್ತಾ ಹೋಗ್ತಾ ಅನುಭವಿಗಳಾದಾಗ ಸೇವೆಯ ಜೊತೆಗೆ ಕೆಲವೊಂದ್ಸಲ ಬಾಬಾ ನಿಮ್ಮ ಹತ್ರ ಸಲಹೆಯನ್ನು ಕೂಡ ಕೇಳ್ತಾರೆ. ಮಗು, ಈ ಸೇವೆನ ಹೆಂಗ್ ಮಾಡೋಣ ಅಂತ ನಿಮ್ಮ ಹತ್ರ ಏನ್ ಕೇಳ್ತಾರೆ? ಸಲಹೆ. ಅವರ ಸಮಾನ ರೂಪದಲ್ಲಿ ನೀವು ಸೇವೆ ಮಾಡ್ತಾ 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 ಹೋದಾಗ ನೀವೇನಾಗ್ತೀರಿ? ಸಮಾನ. ಅವರ ಸಮಾನ. ಅದಕ್ಕೇನ್ ಹೇಳ್ತಾರೆ ಬಾಬಾ? ಸ್ನೇಹ. ಹೀಗೆ ತುಂಬಾ ವರ್ಷದಿಂದ ಈಶ್ವರಿ ಸೇವೆಯನ್ನು ಮಾಡ್ತಾ 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 ನೀವೇನಾಗಿದ್ದೀರಿ? ಬ್ರಹ್ಮ ಬಾಬಾ ಸಮಾನ ಲೆವೆಲ್ ನಿಮ್ದು ಬಂದಿದೆ. ಅದು ಕಣ್ಣಿನಲ್ಲಿ ಏನಾಗ್ತಾ ಇದೆ? ಕಾಣ್ತಾ ಇದೆ. ಅವ್ರ ಜೊತೆಲಿ ಅಷ್ಟೊಂದು ಆತ್ಮೀಯತೆ, ಸ್ನೇಹ, ನನ್ನತನ, ಒಡನಾಟ, ಜಗಳ. ಯಾವ ಜಗಳ? ಕೋಳಿ ಜಗಳ ಅಲ್ಲ, ಪ್ರೀತಿಯ ಜಗಳ, ಗಲಾಟೆ ಜಗಳ ಅಲ್ಲ, ಜಿತ್ತಿಲ್ಲ ಅಲ್ವಾ? ಅವ್ರ ಜೊತೆ ಆಟ ಆಡೋದು ನಾವೆಲ್ಲ ನೋಡ್ತೀವಲ್ವಾ? ನೋಡಿ, ಬ್ರಹ್ಮ ಬಾಬಾ ಎಷ್ಟು ಶ್ರೀಮಂತರಾಗಿದ್ರು, ಎಷ್ಟು ಹಿರಿಯರಿದ್ರು ಅಲ್ವಾ? ದಾದಿಯವರು ಕೆಲವೊಂದ್ಸಲ ಫೋಟೋದಲ್ಲಿ ನೋಡಿ, ಬ್ರಹ್ಮ ಬಾಬಾ ಅವ್ರ ಹೆಗಲ ಮೇಲೆ ಏನ್ ಮಾಡಿದಾರ? ಅವರು ಕೈ ಹಿಡ್ಕೊಂಡು ಕುಂತಿರುವಂತದ್ದು, ಬ್ರಹ್ಮ ಬಾಬಾ ಇರೋ ಜಾಗದ ಹತ್ತಿರದಲ್ಲಿ ಹೋಗ್ಬಿಟ್ಟು ಏನ್ ಮಾಡುವಂಥದ್ದು? ಕುತ್ಕೊಳ್ಳುವಂಥದ್ದು, ಬ್ರಹ್ಮ ಬಾಬಾ ಜೊತೆಗೆ ಬ್ಯಾಡ್ಮಿಂಟನ್ ಆಡುವಂಥದ್ದು ಅಲ್ವಾ? ಮಮ್ಮಾರವರು ಬ್ರಹ್ಮ ಬಾಬಾ ಅವ್ರ ಜೊತೆಯಲ್ಲೇ ಜೋಕಾಲಿಯಲ್ಲಿ ಕೂತ್ಕೊಂಡಿರುವಂಥದ್ದು ಅಲ್ವಾ? ಅದೆಲ್ಲ ಏನು? ಆ ಒಡನಾಟ, ಅಷ್ಟು ಆತ್ಮೀಯತೆ, ಅದು ಒಂದು ಹತ್ತಿರತನದ ಏನು ಹೇಳಿ ಸಂಬಂಧ ಇರುವಂತ ಕಾರಣದಿಂದ ಆ ರೀತಿ ವ್ಯವಹಾರವನ್ನು ಮಾಡ್ತಾರಲ್ವಾ? ಹಾಗೆ ಬಾಬಾನೂ ಕೂಡ ಅಷ್ಟು ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದ್ದಾರೆ. ಬಾಬಾ ಮಾಡಿದ್ದಾರೆ, ನಾವಾಗಿದ್ದೇವಾ ಹೇಳುವಂತ ಪ್ರಶ್ನೆಯನ್ನ ನಾವೇನ್ ಮಾಡ್ಬೇಕು ಇವಾಗ? ಚೆಕ್ ಮಾಡಿ ನಮ್ಮನ್ನ ನಾವು ಕೇಳ್ಕೊಳ್ಬೇಕು. ಇನ್ನೂ ನಾನು ಮಗುವಾಗಿ ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು ಅಂತ ನಾವು ಬೇಡ್ತಾ ಇದ್ದೀವ? ಜ್ಞಾನದಲ್ಲಿ ಪ್ರತಿಯೊಂದು ಶಬ್ದದ ಸ್ವರೂಪರಾಗಿದ್ದೇವಾ? ಎಷ್ಟು ಈಶ್ವರ ಶಕ್ತಿಯನ್ನು ನಾವು ಪಡ್ಕೊಂಡಿರೋದು ಬೇರೆಯವರಿಗೆ ನಿಮಿತ್ತರಾಗ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಟೀಚರ್ ಮತ್ತು ಶಿಷ್ಯನ ಸಂಬಂಧ ಹೇಳುವಂಥದ್ದು ಇರ್ತದೆ. ಅದು ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳ ಕಣ್ಣಿನಲ್ಲಿ ಏನಿತ್ತಂತೆ? ಯಾವ ಸಂಬಂಧ ಇತ್ತಂತೆ? ಸ್ನೇಹದ ಸಂಬಂಧ. ಫ್ರೆಂಡ್. ಅಂದ್ರೆ ಇವತ್ತು ಬ್ರಹ್ಮ ಬಾಬಾ ಫ್ರೆಂಡ್ ಆಗ್ಬಿಟ್ಟು ನಿಮ್ಮನ್ನೇನ್ ಮಾಡಿದಾರೆ? ಸ್ಮೃತಿ ದಿನಕ್ಕೆ ಕರೆಸಿದ್ದಾರೆ. ಮೊದ್ಲವ್ರ ತಂದೆ ಆಗಿದ್ರು, ಟೀಚರು ಆಗಿದ್ರು, ನಿಮ್ಗೆ ಅವ್ರ ಪೈಗಂಬನಲ್ಲಿ ಕೆಲ್ಸಕ್ಕೂ ಕೂಡ ಕೊಟ್ಟಿದ್ದಾರೆ. ಇವಾಗ ನಿಮ್ದು ಮತ್ತು ಅವ್ರದ್ದು ಪೋಸ್ಟ್ ಏನಾಗಿದೆ ಇವಾಗ? ಈಕ್ವಲ್ ಬಂದಾಗ ಏನಾಗ್ಬಿಡ್ತದೆ? ಅವಾಗ ಟ್ರೆಂಡ್ ಆಗ್ಬಿಡ್ತದೆ. ಪೋಸ್ಟ್ ಹೆಚ್ಚು ಕಡಿಮೆ ಆಗಿದ್ದ ಏನಾಗ್ಬಿಡ್ತದೆ? ನೀವು ಆರ್ಡರ್ ಮಾಡ್ತೀರಿ, ಅವ್ರ ಮಾತನ್ನ ಕೇಳಬೇಕಾಗ್ತದೆ. ಅದಕ್ಕಾಗಿ ಪ್ರತಿಯೊಂದು ಮಗುವನ್ನ ಬಾಬಾ ಏನ್ ಮಾಡ್ತಿದಾರಂತೆ? ತನ್ನ ಸಮಾನ ಮಾಡ್ಬಿಟ್ಟು ಅವರನ್ನ ಆ ಸಮಾನದಲ್ಲಿ ನೋಡ್ತಾ ಇದ್ದಾರೆ. आज 4 बजे से भी पहले बच्चों का स्नेह वतन में पहुंच गया. 4 ಗಂಟೆಗಿಂತ ಮೊದ್ಲೇನೆ ಮಕ್ಕಳೆಲ್ಲ ಏನ್ ಮಾಡಿದ್ರಂತೆ? ಇವತ್ತು ಬಾಬರ್ ಸ್ಮೃತಿ ದಿನ ಅಂತ ಸ್ನಾನ ಮಾಡ್ಕೊಂಡ್ಬಿಟ್ಟು ವೈಟ್ ಡ್ರೆಸ್ ಹಾಕೊಂಡು ಅವ್ರವ್ರ ಸೇವಾ ಕೇಂದ್ರಗಳಲ್ಲೋ ಮನೆಯಲ್ಲೋ ಏನ್ ಮಾಡಿದ್ರಂತೆ? ಬಂದ್ಬಿಟ್ಟು ತಲುಪಿದ್ರಂತೆ. ತಂದ್ಬಿಟ್ಟು ಬಾಬನ ಎದುರುಗಡೆಗೆ, ಫೋಟೋದಲ್ಲಿ ಎದುರುಗಡೆಗೆ ಕುತ್ಕೊಂಡ್ಬಿಟ್ಟು ಸೇವಾ ಕೇಂದ್ರದಲ್ಲಿ ಬಾಬಾ ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಬಾಬಾ ಅಂತ ಹೇಳಿದಂತೆ. ಯಾರಿಗೆ? ಪರಮಾತ್ಮ ವಿಶೇಷವಾಗಿ ಬ್ರಹ್ಮ ಬಾಬಾ ಅವರು. ವಿಶೇಷವಾಗಿ ಯಾರಿಗೆ? ಬ್ರಹ್ಮ ಬಾಬಾ. ಯಾಕಂದ್ರೆ ಯಾರ ಸ್ಮೃತಿ ದಿನ? ಇವತ್ತು ಬಾಬಾ 4 ಗಂಟೆಗಿಂತ ಮೊದಲು ಅಂತ ಯಾಕೆ ಕೇಳ್ತಾರೆ ಅಂತಂದ್ರೆ, ಬೇರೆ ದಿನ ಅಷ್ಟು ಸೀರಿಯಸ್ ಆಗಿ ಮಕ್ಕಳು ಅಮೃತ ವೇಳೆಗೆ ಹೇಳ್ತಾ ಇರ್ಲಿಲ್ವಂತ. ಅದಕ್ಕಾಗಿ ಇವತ್ತು ಸ್ಪೆಷಲ್ ಆಗಿ ಏನ್ ಮಾಡಿದ್ದಾರೆ? ಬಾಬಾರ ಸ್ಮೃತಿ ದಿನ ಅಂತ ಏನ್ ಮಾಡಿದಾರಂತೆ? 4 ಗಂಟೆಗೆ ಎದ್ಬಿಟ್ಟು ಬಾಬನಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾರೆ. ब्रह्मा बाप से मिलन मनाने और स्नेह की अपने दिल के स्नेह की निशानियां मालाएं ब्रह्मा बाबा के पास पहुंच गई. ಬ್ರಹ್ಮ ಬಾಬಾರವ್ರ ಜೊತೆಗೆ ಸ್ನೇಹದ ಮಿಲನವನ್ನ ಮಾಡುವುದಕ್ಕೋಸ್ಕರ ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯ ಏನಿರ್ತದೆ? ಸ್ನೇಹ ಇರ್ತದೆ, ಫ್ರೆಂಡ್ಶಿಪ್. ಓಕೆ, ಹಾಗೆ ಬಾಬಾರವ್ರು ಹೇಳ್ತಾರೆ, ಬೇರೆ ಬೇರೆ ರೀತಿಯ ಮಾಲೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಮಕ್ಕಳು ಏನ್ ಮಾಡಿದ್ರಂತೆ? ಬ್ರಹ್ಮ ಬಾಬನಿಗೆ ತಲುಪಿಸಿದ್ದಾರೆ. ಯಾವ್ಯಾವ ಮಾಲೆ ಇರ್ಬೋದು? ಯಾವ್ಯಾವ ಮಾಲೆಗಳಿರ್ಬೋದು? ಯಾವ ಮಾಲೆ? ವೈಜಯಂತಿ ಮಾಲೆ. ಯಾವ ಮಾಲೆ ಅಂದ್ರೆ, ಒಂದು ಗುಲಾಬಿ ಹೂವಿನ ಮಾಲೆ, ಸುಗಂಧರಾಜ ಇರಬಹುದು, ಅಥವಾ ಮಲ್ಲಿಗೆ ಹೂ ಇರಬಹುದು, ಸಂಪಿಗೆ ಇರಬಹುದು
ಓಕೆ. ಈಗ ಬಾಬನ್ ಮನೆಗೆ ಬರ್ಬೇಕಾದ್ರೆ ಎಷ್ಟೋ ಜನ ಸ್ಮೃತಿ ದಿವಸನ ಹೂ ತಗೊಂಡ್ ಬರ್ತಾರೆ ತಾನೆ. ಸೇವಂತಿಗೆ ಮಾಲೆ, ಚೆಂಡು ಹೂವಿನ ಮಾಲೆ ಏನ್ ಮಾಡ್ತಾರೆ, ತಗೊಂಡ್ಬರ್ತಾರೆ. ಬೇರೆ ರೀತಿಯ ಮಾಲೆಗಳನ್ನ ತಗೊಂಡು ಬಂದಿದಾರಂತ. ಓಕೆ, ಒಂದು ಇದು. ಎರಡನೇದು ಏನ್ ಹೇಳ್ತಾರೆ, ಕೆಲವೊಬ್ರು ಬಾಹುವಿನ ಮಾಲೆ. ಯಾವ್ದಂತೆ? ಬಾಹುವಿನ ಮಾಲೆ. ಬಾಹುವಿನ ಮಾಲೆ ಅಂತ ಗೊತ್ತಾಯ್ತಾ? ನಿಮ್ಗೆ ಇದ ಕಡೆ ಯಾರಾದ್ರೂ ಸಿಕ್ಕಿದವ್ರಿಗೆ ಆಲಿಂಗನ ಮಾಡ್ತೀರೋ ಇಲ್ಲೋ ನೀವು? ಮಾಡ್ತೀವಿ. ಅದನ್ನು ಕೂಡ ಒಂದು ಮಾಲೆ ಅಲ್ವಾ? ಸರಿ ಸಮಾನವಾಗೂ ಆಲಿಂಗನ ಮಾಡ್ತೀರಾ, ಅಥವಾ ಒಂದು ಸಣ್ಣ ಮಗುವಾಗೂ ಕೂಡ ಏನ್ ಮಾಡ್ತೀರಾ, ಅವ್ರ ಮಡಿಲಲ್ಲಿ ಕುತ್ಕೊಂಡು ಅವರನ್ನ ಕೈಯಿಂದ ಏನ್ ಮಾಡ್ತೀರಾ, ಆಲಿಂಗನ ಮಾಡ್ಕೊಳ್ತೀರಾ. ಇದನ್ನು ಕೂಡ ಮಾಲೆ, ಹೌದು ಅಲ್ವೋ? ಹೌದು. ಹೌದು. ಅಷ್ಟು ನೀವು ಯೋಗ್ಯರ, ಅಷ್ಟು ಕ್ಲೋಸ್ ಆಗಿದ್ದಾಗ ತಾನೆ ಅವ್ರದ್ದು ಆಲಿಂಗನ ಆಗ್ತದೆ. ಇಲ್ಲ ಅಂತಂದ್ರೆ ಸೆಲ್ಯೂಟು, ಸೆಕೆಂಡು, ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಎಲ್ಲ ಆಗ್ತದೆ. ಅಷ್ಟು ಕ್ಲೋಸ್ ಆಗಿದ್ರೆ ಮಾತ್ರ ಏನಾಗ್ತದೆ, ಆಲಿಂಗನ ಮಾಡ್ತೀವಿ. ಮಾಲೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಿದಾರಂತ ಅಂತಂದ್ರೆ ಗೌರವದ ಮಾಲೆ ಕೊಡ್ತಾ ಇದಾರಂತ. ಯಾವ ಮಾಲೆ? ಗೌರವದ ಯಾವ ರೀತಿ? ಬಾಬಾ ಸಾಕಾರದಲ್ಲಿದ್ದಾಗ ನೀನು ಏನೇನೆಲ್ಲ ಮಾಡಿದೆ, ನನಗೆ ಎಷ್ಟೆಲ್ಲ ಇವತ್ತು ಸಹಯೋಗ ಕೊಟ್ಟಿದೀಯಾ, ಯಜ್ಞದಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ, ನಿನಗೆ ತುಂಬಾ ತುಂಬಾ ಧನ್ಯವಾದ ಅಂತ ಧನ್ಯವಾದದ ಗೌರವದ ಮಾಲೆಯನ್ನೂ ಕೂಡ ಏನ್ ಮಾಡ್ತಿದಾರಂತೆ, ಕೊಡ್ತಾರೆ. ಯಾರಿಗೆ? ಬಾಬಾ ಅವ್ರೆ. ಹಾ. ಇನ್ನು ಕೆಲವೊಂದು ಕಡಿಮೆ ಮಕ್ಕಳಿದ್ರಂತೆ, ಅವ್ರು ಏನ್ ಮಾಡ್ತಿದ್ರಂತೆ, ಕಂಪ್ಲೇಂಟಿನ ಮಾಲೆ ಅಂತೆ. ಏನಂತೆ? ಕಂಪ್ಲೇಂಟ್. ಯಾವ ಕಂಪ್ಲೇಂಟು? ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು. ಇಷ್ಟು ವರ್ಷ ಆದ್ಮೇಲೆ ಯಾಕೆ ಸಿಕ್ಕಿದ್ ನೀನು? ಕುಮಾರಿ ಆದಾಗ ಯಾಕೆ ಸಿಕ್ಲಿಲ್ಲ? ಸೆಂಟರ್ ಯಾಕೆ ದೂರ ಇಟ್ಟಿದೀಯಾ? ಬಾಬನ್ ಮಗು ಆದ್ಮೇಲೂ ಕೂಡ ನನಗೆ ಸೇವೆಗೆ ಯಾಕೆ ನಾನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ? ನಮ್ಮ ಮನೆಯೊಂದು ಜ್ಞಾನಕ್ಕೆ ಯಾಕೆ ತಂದಿಲ್ಲ ನೀನು? ನನ್ನ ಕಾಯಿಲೆ ಯಾಕೆ ಗುಣ ಮಾಡೋದಿಲ್ಲ ಅಂತ ಕೆಲವ್ರು ಏನ್ ಮಾಡ್ತಿದಾರಂತೆ, ಕಂಪ್ಲೇಂಟ್ ಮಾಲೆ. ಕಂಪ್ಲೇಂಟಿನ ಮಾಲೆ. ಇನ್ನು ಕೆಲವೊಂದು ಆತ್ಮಗಳು ಅಳುವಿನ ಮಾಲೆಯನ್ನು ಇಟ್ಕೊಂಡಿದಾರಂತೆ. ಏನ್ ಮಾಡ್ತಿದಾರಂತೆ, ಗೊಳೋ ಅಂತ ಏನ್ ಮಾಡ್ತಿದಾರಂತೆ, ಅದು ಅಳ್ತಾ ಇದ್ದಾರೆ. ಅಂದ್ರೆ ಆ ದುಃಖದಿಂದ ಅಳುವಂತವ್ರು ಇದ್ದಾರೆ, ಆನಂದ ಬಾಷ್ಪದಿಂದ ಅಳುವಂತವ್ರು ಕೂಡ ಇದ್ದಾರೆ. ಹಾ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೋ, ಈ ಪೇಪರ್ಗಳು ಇರ್ತಾವಲ್ಲ, ಪೇಪರ್ ಇಂದ ಮಾಲೆಗಳನ್ನ ಮಾಡಿ, ಗ್ರೀಟಿಂಗ್ಸ್ ಗಳನ್ನ ಮಾಡಿ, ವಾಟ್ಸಪ್ ಗ್ರೂಪ್ ಅನ್ನ ಮಾಡಿ, ಯಾರೋ ಕಳ್ಸಿರುವಂತ ಮೆಸೇಜ್ ಅನ್ನ ಏನ್ ಮಾಡಿದಾರಂತೆ, ಬಾಬ್ದಾದರು ಕಳಿಸಿದ್ದಾರೆ. ಹೀಗೆ ವೆರೈಟಿ ಮಕ್ಕಳು ವೆರೈಟಿ ರೂಪದಲ್ಲಿ ಏನ್ ಮಾಡಿದಾರಂತೆ, ಮಾಲೆಗಳನ್ನ ತಲುಪಿಸಿದ್ದಾರೆ. ಯಾರಿಗೆ? ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವ್ ಯಾವ ಮಾಲೆ ಹಿಡ್ಕೊಂಡು ಬಂದಿದ್ದೀರಿ. ಇವಾಗ ಕೆಲವೊಂದು ಉದಾಹರಣೆ ಹೇಳಿದಾರೆ, ಇಷ್ಟು ಇದು ಬಿಟ್ಬಿಟ್ಟು ಬೇರೆ ಮಾಲೆಗಳು ಕೂಡ ಏನಾಗ್ಬೋದು, ಇರ್ಬೋದು. ಇನ್ನು ಕೆಲವೊಬ್ರು ಬ್ರಹ್ಮಬಾಬಾವ್ರ ಫೋಟೋಗೆ ಏನ್ ಮಾಡ್ತಾರೆ ಹೇಳಿ, ಪ್ಲಾಸ್ಟಿಕ್ಕಿನ ಮಾಲೆನೂ ಕೂಡ ಏನ್ ಮಾಡ್ತಾರೆ, ಹಾಕ್ತಾರೆ. ಇನ್ನು ಕೆಲವೊಬ್ರು ತುಂಬಾ ಶ್ರೀಮಂತರಿರ್ಬೋದು, ಬಂಗಾರದ ಚೈನ್ ಕೂಡ ಆಗ್ಬೋದಪ್ಪ, ಯಾರಿಗೆ ಗೊತ್ತು ಅಲ್ವಾ? ವಜ್ರ ನೆಕ್ಲೆಸ್ ಕೂಡ ಆಗ್ಬಹುದು, ಹೌದು ಅಲ್ವಾ? ಅವರವರ ಒಂದು ಭಾವನೆ ಲೇವಲಿಗೆ ಆಧಾರದಲ್ಲಿ ಏನ್ ಮಾಡ್ತಿದಾರಂತೆ, ಇವಾಗೆಲ್ಲ ಹೋದಾಗ ಫಸ್ಟಿಗೆ ಏನ್ ಮಾಡ್ತೀರ, ಅವ್ರಿಗೆ ವಿಶ್ ಮಾಡ್ತಿರಲ್ಲ, ಹೂ ತಗೊಂಡೋಗ್ಬಿಟ್ಟು, ಬೊಕ್ಕೆ ತಗೊಂಡೋಗ್ಬಿಟ್ಟು, ಹಾರ ತಗೊಂಡೋಗ್ಬಿಟ್ಟು ಏನ್ ಮಾಡ್ತೀವಿ, ವಿಶ್ ಮಾಡ್ತಿರಲ್ಲ. ಹಾಗೆ ಅಮೃತ ವೇಳೆಯಲ್ಲಿ ಮಕ್ಕಳು ಸ್ಥೂಲ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ, ಎರಡೂ ರೂಪದಲ್ಲಿ ಏನ್ ಮಾಡ್ತಿದಾರಂತೆ, ಫಸ್ಟಿಗೆ ಮೀಟ್ ಆಗ್ತೀವಲ್ಲ, ನಾವು ಯಾರ್ದೋ ಮನೆಗೆ ಹೋದಾಗ ಫಸ್ಟಿಗೆ ಮೀಟ್ ಆಗ್ತೀವಲ್ವಾ, ಉಡುಗೊರೆ ಕೊಡೋದ ಆಮೇಲೆ ಫಸ್ಟಿಗೆ ಏನ್ ಮಾಡ್ತೀವಿ, ವಿಶ್ ಮಾಡ್ತೀವಲ್ವಾ. ಹಾಗೆ ನೀವೇನ್ ಮಾಡಿದಿರಿ, ನಿಮ್ಮ ಶಕ್ತಿ ಅನುಸಾರ, ಯೋಗ್ಯತೆ ಅನುಸಾರ ಬೇರೆ ಬೇರೆ ಮಾಲೆಗಳನ್ನು ತೆಗೆದುಕೊಂಡು ಅಮೃತ ವೇಳೆಗಿಂತ ಮೊದಲೇನೆ ಏನ್ ಮಾಡಿದಿರಂತೆ, ಬಾಬನ ಹತ್ರ ಹೋಗ್ಬಿಟ್ಟು ತಲುಪಿದಿರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾಲೆಯನ್ನ ತಂದಿರೋದಕ್ಕೆ, ನನ್ನ ಪ್ರೋಗ್ರಾಮಿಗೆ ಬಂದಿರೋದಕ್ಕೆ, ನಿದ್ರೆ ಮಾಡದೇ ಎಚ್ಚರ ಆಗಿದ್ದಕ್ಕೆ ನಿಮಗೆ ಏನು, ಧನ್ಯವಾದ ಮತ್ತು ಸ್ವಾಗತ. ಫಸ್ಟಿಗೆ ಇನ್ವೈಟ್ ಮಾಡ್ಬೇಕು ತಾನೆ, ಪ್ರೋಗ್ರಾಮಿಗೆ ಬಾಬಾ ಕರೆದಿದ್ದಾರೆ ಅಂದ್ಮೇಲೆ ಒಳಗಡೆ ಏನ್ ಮಾಡ್ಬೇಕಾಯ್ತು, ಇವಾಗ ನೀವೇನಾದ್ರು ಕೊಟ್ಟಾಗ ಅವ್ರು ಥ್ಯಾಂಕ್ ಯು ಅಂತ ಹೇಳ್ಬೇಕಲ್ವಾ, ಅದಕ್ಕೆ ಬಾಬಾ ಥ್ಯಾಂಕ್ ಯು ಹೇಳ್ತಿದ್ದಾರೆ. ಹರೇಕ್ ಮಾಲಾ ಕಿ ಖುಷ್ಬು ಮೇ ಬಚ್ಚೋಂ ಕಾ ಸ್ನೇಹ ಸಮಾಯ ಹುವಾ ಥಾ. ಪ್ರತಿಯೊಂದು ಮಾಲೆಯ ಆ ಒಂದು ಏನ್ ಹೇಳ್ತಾರೆ, ಖುಷ್ಬು, ಸುವಾಸನೆಯಲ್ಲಿ ಮಕ್ಕಳ ಸ್ನೇಹ ಹೇಳೋದೇನಾಗಿತ್ತು, ಸಮಾವೇಶ ಆಗಿತ್ತು. ಇನ್ನು ಕೆಲವರು ಏನ್ ಮಾಡ್ತಾರ ಗೊತ್ತಾ, ಬಾಬಾ ಈ ಹೂವಿದೆಯಲ್ಲ ನಮ್ಮನೆಲ್ಲೇ ಬೆಳೆದಿದ್ದು, ನಾನೇ ಬೆಳೆಸಿದ್ದು, ನಾನೇ ಗಿಡ ಹಾಕಿದ್ದು,
ನಾನೇ ಗೊಬ್ಬರ ಹಾಕಿದ್ದು, ನಾನೇ ನೀರ್ ಹಾಕಿದ್ದು, ಈಗ ನನ್ನ ಕೈಯಾರೇನೆ ಹೂವನ್ನ ತಂದ್ಬಿಟ್ಟು ಏನ್ ಮಾಡಿದ್ದೇನೆ, ನಿಮ್ಗೆ ಆಗ್ತಾ ಇದೆ ಹಾಕ್ತಾ ಇದ್ದೇನೆ ಅಂತ ಬಿಟ್ಟು ಏನ್ ಮಾಡ್ತಾರಂತೆ. ಹೇಳ್ತಾರೆ. ಇನ್ ಕೆಲವರು ಬಾಬಾ ನನ್ನ ಸಂಬಳದಲ್ಲಿ 1,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ದೊಡ್ಡ ಮಾಲೆಯನ್ನ ಏನ್ ಮಾಡಿದ್ದೇನೆ, ನಿಮ್ಗೆ ದೊಡ್ಡ ಫೋಟೋಗೆ ಹಾಕಿದ್ದೇನೆ ಅಂತ ಏನ್ ಮಾಡ್ತಾ ಇದ್ದಾರಂತೆ. ಬಾಬಾನಿಗೆ ಹೇಳ್ತಾರೆ. ಹೇಳ್ತಿದ್ದಾರಂತೆ, ಬಾಬಾ ಇವತ್ತು ನಾನು 10,000 ರೂಪಾಯಿದು ಹಾರ ತಂದ್ಬಿಟ್ಟು ಸೆಂಟ್ರ್ ಎಲ್ಲ ನೋಡು ಎಷ್ಟು ಚೆನ್ನಾಗಿ ಏನ್ ಮಾಡಿಬಿಟ್ಟಿದ್ದೇನೆ, ಡೆಕೋರೇಷನ್ ಡೆಕೋರೇಷನ್ ಮಾಡ್ಬಿಟ್ಟಿದ್ದೇನೆ ಅಂತ ಬಾಬನಿಗೆ ಏನ್ ಮಾಡ್ತಿದಾರಂತೆ. ಹೇಳ್ತಾವ್ರೆ. ಅದಕ್ಕಾಗಿ ಎಲ್ಲಾ ಮಕ್ಕಳು ಏನೇನು ಮಾಲೆಯನ್ನ ತಂದಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಬಾಬಾ ಏನ್ ಹೇಳ್ತಿದಾರಂತೆ, ಪ್ರತಿಯೊಬ್ಬರದು ಆ ಮಾಲೆಯ ಹೂವಿನ ಜೊತೆಗೆ ವಿಶೇಷವಾಗಿ ಸ್ನೇಹತನದ ಸಂಬಂಧದ ಏನಿತ್ತಲ್ಲಿ ಆ ಒಂದು ಭಾಸನೆ ಅಂತ ಹೇಳ್ತಾರೆ. ಸುವಾಸನೆ ಅಂತಂದ್ರೆ ಸರಿಸಮಾನತ್ವದ ಒಂದು ಭಾಸನೆಯನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ತೋರಿಸ್ತಾ ಇದ್ದಾರೆ. ಆದ್ಮೇಲೆ ನೀವು ಆ ಬಾಬನಿಗೆ ಸರಿಸಮಾನವಾಗಿದ್ದೀರಿ ಅಂತಂದ್ರೆ ಬಾಬನಿಗೆ ಸ್ಥೂಲ ಹೂವು ಬೇಕು, ಸೂಕ್ಷ್ಮ ಹೂವು ಬೇಕು. ಸ್ಥೂಲ ಆ ಸೂಕ್ಷ್ಮ ಹೋಗ್ಬೇಕು. ಸೂಕ್ಷ್ಮ ಹೂವು ಬೇಕು ತಾನೆ. ಹೌದು. ಹೌದು. ಮಜಾ ಏನು ಅಂತಂದ್ರೆ ಅಲ್ಲಿ ಮೌಂಟ್ ಅಬುನಲ್ಲಿ ಕೆಲವೊಂದು ಸೇವಾ ಕೇಂದ್ರಗಳಲ್ಲೆಲ್ಲ ರಾತ್ರಿ ಪೂರ್ತಿ ಡೆಕೋರೇಷನ್ ಮಾಡ್ತಾ ಇರ್ತಾರೆ, ಶಾಂತಿ ಸ್ತಂಭ ಎಲ್ಲಾನು ಕೂಡ. ಸರಿನಾ, ಬಾಬನ್ ಮಕ್ಳಿಗೆ ತಾನೇ ಮಾಡೋದು. 12 ಗಂಟೆ 1 ಗಂಟೆವರೆಗೆ ಡೆಕೋರೇಷನ್ ಮಾಡ್ತಾರೆ, ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಅಮೃತ ವೇಳೆ ಇಲ್ಲ. ಬಾಬನಿಗೆ ಖುಷಿ ಆಗತ್ತೋ ಆಗಲ್ವೋ, ಆಗಲ್ಲ. ಆಗೋದಿಲ್ಲ. ಹಾಗೆ ಬಾಬನಿಗೆ ಏನ್ ಬೇಕು ಅದನ್ನೇ ಬಾಬಾ ಹೇಳ್ತಾ ಇರೋದು. ನೀವು ಏನೇನು ಮಾಲೆಯನ್ನ ತೆಗೆದುಕೊಂಡು ಬಂದಿದ್ರು ಥ್ಯಾಂಕ್ಸ್ ಅಂತ ಬಾಬಾ ಹೇಳ್ತಾರೆ. ಹರೇಕ್ ಬಚ್ಚೆ ಕೆ ನಯನ್ ಅವ್ರ ಮುಸ್ಕುರಾಹಟ್ ದಿಲ್ ಕಿ ಬಾತೆ ಬೋಲ್ ರಹಿ ಥಿ. ಕೈಯಲ್ಲಿ ಏನು ತಂದ್ರು ಕೂಡ ಅವರ ಕಣ್ಣು, ಅವರ ಮುಗುಳು ನಗೆ ಹೃದಯದ ಮಾತನ್ನ ಹೇಳ್ತಾ ಇತ್ತು. ಏನಂತ ಏನ್ ಹೇಳ್ತಾ ಇತ್ತು, ಈಶ್ವರಿಯ ಜ್ಞಾನದಿಂದ, ಈಶ್ವರ ಜೀವನದಿಂದ ಆ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ. ಎಷ್ಟು ಖುಷಿಯಾಗಿರ್ತಾರೋ ಮುಖ ಏನಾಗಿರ್ತದಷ್ಟು ಅರಳಿರುತ್ತೆ. ಅರಳಿರ್ತದೆ, ಮುಗುಳು ನಗು ಇರ್ತದೆ. ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷದ ಸ್ಥಿತಿ ನಮ್ಗೆ ಚೆನ್ನಾಗಿರ್ಬೇಕಲ್ವಾ. ಹೌದು. ಯಾವ ಸ್ಥಿತಿ, ಮನಸ್ಸಿನ ಸ್ಥಿತಿ. ಆತ್ಮಿಕ ಸ್ಥಿತಿ, ನಿರಾಕಾರ ಶಕ್ತಿಯ ಸ್ಥಿತಿ, ಮತ್ತ ಆ ಅನುಭವ ಏನಾಗಿರ್ಬೇಕು, ಚೆನ್ನಾಗಿರ್ಬೇಕು. ಅದಕ್ಕಾಗಿ ಬಾಬಾ ಹೋದ ಸಲನು ಬಂದಿದೆ, ಹೋದ ಸಲಕ್ಕಿಂತ ಈ ಸಲದ ಪುರುಷಾರ್ಥ, ಸಾಧನೆ, ಸೇವೆ, ತಪಸ್ಸು ತುಂಬಾ ಚೆನ್ನಾಗಿದೆ. ಅದಕ್ಕಾಗಿ ಲಾಸ್ಟ್ 1 ವರ್ಷ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಮುಂದಿನ ದಿನಗಳಲ್ಲೂ ಕೂಡ ನೀನೇನ್ ಮಾಡ್ಬೇಕು, ನನಗೆ ಸಹಯೋಗವನ್ನ ಕೊಡಬೇಕಾಗ್ತದೆ. ಹೀಗೆ ಯಾವ್ಯಾವ ರೀತಿಯಲ್ಲಿ ಇಷ್ಟು ವರ್ಷದವರೆಗೆ ಬಾಬ್ ದಾದಾರನ್ನು ಉಪಯೋಗ ಮಾಡ್ಕೊಂಡಿದ್ದಾರೋ ಅದೇನಾಗ್ತಾ ಇದೆ, ಸ್ಪಷ್ಟವಾಗಿ ಅವರ ಕಣ್ಣುಗಳಲ್ಲಿ, ಮಾತಿನಲ್ಲಿ, ಹೃದಯದಲ್ಲಿ ಬರ್ತಾ ಇತ್ತಂತೆ ಅಲ್ವಾ. ಕೆಲವೊಬ್ರು ಸ್ಥೂಲವಾಗಿ ಏನು ತಂದಿಲ್ವಂತೆ, ಹೃದಯದಿಂದ ಬಾಬಾ ಅಂತ ಹೇಳ್ತಿದ್ದಾನಂತೆ. ಯಾವ್ದಿಷ್ಟ ಬಾಬನಿಗೆ? ಅದೇ ಇಲ್ಲಪ್ಪ, ಅವ್ಯಕ್ತ ಮಾಸ ಇದೆ, ವ್ಯಕ್ತ ಮಾಸದಲ್ಲಿ ತುಂಬಾ ಚೆನ್ನಾಗಿರ್ತದೆ, ನಾನು ಮೌಂಟ್ ಅಬುಗೆ ಹೋಗ್ಬೇಕು ಅಂತ ಮೌಂಟ್ ಅಬುಗೆ ಹೋಗಿ ಆ ದಿನ ಸ್ಪೆಷಲ್ ಕಾರ್ ಮಾಡ್ಕೊಂಡು ಪಾಂಡ ಭವನಕ್ಕೆ ಹೋಗಿ ಶಾಂತಿ ಸ್ತಂಭಕ್ಕೆ ಹೋಗಿ ಅಲ್ಲಿ ಒಂದು ಮಾಲೆಯನ್ನ ಇಡೋದು ಬಾಬನಿಗೆ ಇಷ್ಟ ಆಗತ್ತಲ್ವಾ? ಇಲ್ಲ. ಇಲ್ಲ. ಮತ್ತೇನ್ ಇಷ್ಟ ಆಗ್ತದೆ? ಒಂದ್ ಸೆಲ್ಫಿಯನ್ನ ತೆಗಿಬೇಕು. ನೋಡ್ರಿ 18 ಜನವರಿಗೆ ನಾನೆಲ್ಲಿದ್ದೇನೆ, ಶಾಂತಿ ಸ್ತಂಭದ ಹತ್ರ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಬಾಬಾರವರ ಕುಟೀರವನ್ನ ಏನು ಶೃಂಗಾರ ಮಾಡಿದೆ. ಅಲ್ಲೊಂದು ಸೆಲ್ಫಿ, ಅಲ್ಲೊಂದು ಗ್ರೂಪ್ ಫೋಟೋ, ಓಕೆನಾ. ಆಮೇಲೆ ಬಂದ್ಬಿಟ್ಟು ಬಾಬಾ ರೂಮಲ್ಲಿ ಬಂದ್ಬಿಟ್ಟು ಗ್ರೂಪ್ ಫೋಟೋ ಎಲ್ಲ ತೆಗೆದ್ಬಿಟ್ಟು ಎಲ್ಲಿ ಕಳ್ಸೋದು? ವಾಟ್ಸಪ್ ಅಲ್ಲಿ. ಅಲ್ಲಿ ಕೆಳಗಡೆ ತಪಸ್ ಗಿಪಸ್ ಏನೂ ಇಲ್ಲ, ಊರ್ ಸುತ್ತೋದೇ ಕೆಲಸ. 4 ಧಾಮ್ ಅಂತ ಬಿಟ್ಟು ಕ್ಯೂನಲ್ಲಿ ನಿತ್ಕೊಂಡ್ಬಿಟ್ಟು ಏನ ಅಂತವ್ರನ್ನ ನೋಡ್ಬಿಟ್ಟು ಬಾಬನಿಗೆ ತುಂಬಾ ಏನಾಗ್ತದೆ, ಇಷ್ಟ ಆಗಲ್ಲ. ಅಲ್ವಾ? ಇದನ್ನ ನೀವು ಮಾಡ್ತಿದ್ದೀರಿ ಅಂತ ಬಾಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಹೌದು. ಓಕೆನಾ. ಈ ರೀತಿ ನೀವು ಹೆಚ್ಚಿಗೆ ಮಾಡ್ತಾ ಇದ್ದೀರಿ. ಫೋಟೋ ಆಗ್ಬಿಟ್ಟು ತಕ್ಷಣದಲ್ಲಿ ಏನ್ ಮಾಡೋದು, ಎಲ್ಲರಿಗೂ ಮಕ್ಕಳೇ ಸುಮ್ನೆ ಎಲ್ಲಾ ಬಿಟ್ಬಿಟ್ಟು ತಪಸ್ ಮಾಡಿ ಅಂತಂದ್ರೆ ನೀವೇನ್ ಮಾಡೋದು, ಸೆಲ್ಫಿ ತೆಗೆಯೋದು, ರೀಲ್ಸ್ ತೆಗೆಯೋದು, ಮತ್ತೇನ್ ಮಾಡೋದು, ಎಲ್ಲಾ ಕಡೆಗೂ ಕಳ್ಸೋ. ಅದ್ರಲ್ಲಿ ನಾವೇನಾಗ್ಬಿಟ್ಟಿದೀವಿ ನೋಡ್ರಿ. ನಾನು ಮೌಂಟ್ ಅಬುಗೆ ಹೋಗಿದ್ದೇನೆ, ಆಮೇಲೆ ವಾಪಸ್ ಅಯ್ಯೋ ಅಣ್ಣವ್ರೆ 18 ಜನವರಿಗೆ ಹೋಗಿದ್ನಾ, ಮೇಲಕ್ಕೆ ಹೋಗಿದ್ನಾ, ವಿಪರೀತ ಚಳಿ -2 ಡಿಗ್ರಿಗೆ ಬಂದಿತ್ತು. ಅಲ್ಲಿಂದ ಬಂದ್ಮೇಲೆ ಆರೋಗ್ಯ ಸರಿನೇ ಇಲ್ಲ, 15 ದಿವಸ ಮನೇಲಿ ಏನ್ ಮಾಡ್ಬಿಟ್ಟಿದ್ದೆ.
ಇದು ನಮ್ಮ ಸಾಧನೆ. ಹೌದು. ಅದನ್ನ ಬಾಬು ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಮಕ್ಳಿಗೆ ಹೇಳ್ಬಿಟ್ಟು ಮಕ್ಳಿಗೆ ಏನ್ ಬಂದ್ಬಿಡ್ತದೆ, ಬೇಜಾರು ಮಾಡ. ಸಿಟ್ಟು ಬಂದು ಬಿಡ್ತದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬಾಬಾ ಸೂಕ್ಷ್ಮವಾಗಿ ಏನ್ ಮಾಡಿರ್ತಾರೆ ಹೇಳ್ತಾ ಇರ್ತಾರೆ. ಓಕೆ, ಕೇಳಿ. ನಿಮ್ಮ ಕಣ್ಣು, ನಿಮ್ಮ ಮಗಳು ನಗು, ನಿಮ್ಮ ಹೃದಯದ ಮಾತು ಬಾಬನ ಮೇಲೆ ಎಷ್ಟು ಗೌರವ ಇದೆ ಅಂತ ಬಾಬನಿಗೆ ಏನಾಗ್ತಾ ಇತ್ತು, ಗೊತ್ತಾಗ್ತಾ ಇತ್ತು. ಬ್ರಹ್ಮ ಬಾಬಿ ಹರ್ ಏಕ್ ಕೋ ಸ್ನೇಹ ಕಾ ರಿಟರ್ನ್ ದೇ ರಹೇ ಥೇ. ಬ್ರಹ್ಮ ಬಾಬನು ಕೂಡ ಏನ್ ಮಾಡ್ತಿದಾರಂತೆ, ಸ್ನೇಹದ ರಿಟರ್ನ್ ಕೊಡ್ತಾ ಇದ್ದೆ. ಏನು ಏನು ನೀವು ಹೂ ಮಾಲೆ ತಂದು ಕೊಟ್ಟ ಅವ್ರೊಂದು ಹೂ ಕೊಡ್ತಾರೆ ಅಷ್ಟೇ. ನೀವೇನ್ ತಂದಿದ್ರು ಅದೇ ತಾನೇ ಕೊಡ್ತಾರೆ. ಹೌದು ಬಿಟ್ಟು ತೆಂಗಿನಕಾಯಿ ಕೊಟ್ಟ ತೆಂಗಿನಕಾಯಿ ತಾನೇ ಹೊಡೆದು ಕೊಡ್ತಾರ ಅವರು ಅರ್ಚಕರು. ಹೌದು ನೀವೇನು ಕೊಡ್ತಿರೋ, ಇವಾಗ ನೀವು 10 ರೂಪಾಯಿ ಕೊಟ್ಟ ಅವ್ರು ಪೂಜೆನೆ ಮಾಡ್ತಾರೆ, 50 ರೂಪಾಯಿ ಕೊಟ್ಟ ಕುಂಕುಮಾರ್ಚನೆ ಮಾಡ್ತಾರೆ, 1000 ರೂಪಾಯಿ ಕೊಟ್ಟ ಸತ್ಯನಾರಾಯಣ ಕೃತ ವ್ರತ ಮಾಡಿಕೊಡ್ತಾರೆ. ನೀವೇನು ಕೊಡ್ತಿರೋ ಅದಕ್ಕೆ ತಕ್ಕಾಗಿ ಏನಾಗಿರ್ತದೆ ಅದನ್ನೇ ಅಲ್ವಾ? ಓಕೆ, ಯಾರು ಈ ರೀತಿ ಹೂವಿನ ಮಾಲೆ ತಂದು ಹಾಕಿದಾರೋ ಅವ್ರಿಗೆ ಸ್ಟೇಜ್ ಮೇಲೆ ಸನ್ಮಾನ ಆಗ್ತದಂತೆ, ಅವ್ರಿಗೆ ಟೋಲಿ ಸಿಗ್ತದಂತೆ, ಗಿಫ್ಟ್ ಸಿಗ್ತದಂತೆ, 36 ವೆರೈಟಿ ಊಟ ಸಿಗ್ತದಂತೆ. ಅದೆಲ್ಲ ನಮ್ಗೆ ಬೇಕಲ್ವಾ? ಇಲ್ಲ. ಬೇಡ. ಬೇಡ, ಬೇಡ. ಮತ್ತೇನ್ ಬೇಕು? ಬೇಡ. ಆಶೀರ್ವಾದ. ಮನಶಕ್ತಿ. ಶಕ್ತಿಗಳು ಬೇಕು, ನಿರಾಕಾರ. ಆ ದಿನ ನಾವೆಲ್ಲ ಕುತ್ಕೊಂಡು ನಾವಷ್ಟೇ ಅಲ್ಲ, ಈಶ್ವರಿಯ ನಿರಾಕಾರ ಆಹಾರವನ್ನ ವಿಶ್ವದ ಎಲ್ಲರಿಗೂ ಕೂಡ ನಾವೇನ್ ಮಾಡ್ಬೇಕು, ತಿನ್ನಿಸ್ಬೇಕು. ಸ್ಥೂಲವಾದ ಎಲ್ಲ ಕಾರ್ಯದಿಂದ ನಾವೇನಾಗಬೇಕು, ನಿವೃತ್ತ. ಸಂಪೂರ್ಣ ಮೊಬೈಲ್ ಸೈಲೆಂಟ್ ಮೋಡಲ್ ಇರಬೇಕು, ಸೆಲ್ಫಿ ತೆಗೆಯೋದಲ್ಲ. ಹೌದು. ಸರಿನಾ? ಅಷ್ಟು ನಮ್ಮ ಸ್ಥಿತಿ ಇರಬೇಕಾಗ್ತದೆ. ಅದಕ್ಕಾಗಿ ಯಾರು ಯಾವ ರೀತಿ ಸ್ನೇಹವನ್ನ ನನಗೆ ಕೊಟ್ಟಿದಾರೋ ಅದೇ ರೀತಿ ನಾನು ಕೂಡ ಅವ್ರಿಗೆ ಏನ್ ಮಾಡ್ತಿದ್ದೇನೆ, ರಿಟರ್ನ್ ಆಗಿ ಕೊಡ್ತಾ ಇದ್ದೀನಿ. ಸ್ನೇಹದ ರಿಟರ್ನ್ ಅನ್ನ ಕೊಡ್ತಾ ಇದ್ದೇನೆ. ಬಾಪ್ ದೇಖ್ ರಹೆ ಹೈ कि अभी भी हर बच्चा नैनों में भाषा में अपने दिल का स्नेह दे रहे हैं. ಈಗಲೂ ಕೂಡ ಪ್ರತಿಯೊಂದು ಮಗು ಕೂಡ ಕಣ್ಣಿನಿಂದ, ಭಾಷೆಯಿಂದ, ಹೃದಯದ ಸ್ನೇಹವನ್ನ ಏನ್ ಮಾಡ್ತಿದಾರಂತೆ, ಹೇಳ್ತಾ ಇದಾರಂತೆ. ಕಣ್ಣಿನ ಭಾಷೆ ಅಂತಂದ್ರೇನು? ಸನ್ನೆ ಮಾಡಿ. ಕೆಲವೊಬ್ರು ಕಣ್ಣಿನಿಂದ ಅಯ್ಯೋ ಅಕ್ಕೋರೇ ಸೆಂಟ್ರ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಲ್ಲ ಅಂತ ಏನ್ ಮಾಡ್ತಾರಂತೆ, ನೋಡ್ತಾರೆ. ಅದ್ರಲ್ಲಿ ಬೇರೆ ಕಾಂಪಿಟೇಷನ್. ಅವ್ರು ಅಷ್ಟು ಸಾವಿರದ ಹಾಕಿದ್ರು, ಇವ್ರು ಎಷ್ಟು ಸಾವಿರದ ಹಾಕಿದ್ರು. ನಾವು ಶಾಂತಿ ಸ್ತಂಭ ಹಿಂಗ್ ಮಾಡಿದೀವಿ, ಅವ್ರು ಹಂಗ್ ಮಾಡಿದ್ದಾರೆ. ಇದು ನಾವು ಕಲ್ಲಿಂದ ಮಾಡಿದೀವಿ, ಅವರು ಪ್ಲಾಸ್ಟಿಕ್ ಇಂದ ಮಾಡಿದ್ದಾರೆ. ನಾವು ಥರ್ಮಾಕೋಲ್ ಇಂದ ಮಾಡಿದೀವಿ. ಅಣ್ಣವ್ರೆ 1 ವಾರದಿಂದ ಶಾಂತಿ ಸ್ತಂಭ ಮಾಡಿದ್ದೇ ಮಾಡಿತ್ತು. ಅವಾಗ ಏನಾಗತ್ತೆ, ಕಣ್ಣಿಂದ ನೋಡಿದ್ರೆ ಏನಾಗ್ತದೆ, ತುಂಬಾ ಚೆನ್ನಾಗಿ ಕಾಣ್ತದೋ ಕಾಣಲ್ವೋ? ಕಾಣುತ್ತೆ. ಬಾಬಾ ಹೇಳ್ತಾರೆ, ಕೆಲವೊಂದು ಮಕ್ಕಳು ಸ್ಥೂಲ ಕಣ್ಣಿನಿಂದ ನೋಡ್ತಾರಂತೆ, ಕೆಲವೊಂದು ಮಕ್ಕಳು 3ನೇ ಕಣ್ಣಿನಿಂದ ನೋಡ್ತಾರಂತೆ. ಯಾವ ಕಣ್ಣಿನಿಂದ? 3ನೇ ಕಣ್ಣಿನಿಂದ. 3ನೇ ಕಣ್ಣಿಂದ ಏನ್ ನೋಡ್ತಾರೆ? 3ನೇ ಕಣ್ಣಿಂದ ಏನ್ ನೋಡ್ತಾರೆ? ನಿರಾಕಾರ ಶಕ್ತಿ ಬಾಬಾವನ್ನ ನೋಡ್ತಾರೆ. ಪರಮಾತ್ಮ. ಆ ಸೇವಾ ಕೇಂದ್ರದಲ್ಲಿ ನಿಮಿತ್ತದವರು ಎಷ್ಟು ಚೆನ್ನಾಗಿ ಯೋಗ ಮಾಡಿ ಆ ವಾತಾವರಣ ನಿರ್ಮಾಣ ಮಾಡಿದೆ ಅಂತ 3ನೇ ಕಣ್ಣಿಂದ ನೋಡ್ತಾರಂತೆ. ಸ್ಥೂಲ ಕಣ್ಣಿಂದ ಏನ್ ಕಾಣ್ತಾ ಇರ್ತದೆ? ಡೆಕೋರೇಷನ್. ಕಣ್ಣಿಂದ ಏನ್ ಕಾಣ್ತಾ ಇರ್ತದಲ್ಲಿ? ಆ ಸೇವಾ ಕೇಂದ್ರದ ನಿರಾಕಾರವಾದಂತ ಯೋಗದ ಶಕ್ತಿಯ ವೈಬ್ರೇಷನ್ಸ್ ಗೊತ್ತಾಗತ್ತೆ. ಆ 3ನೇ ಕಣ್ಣು ಓಪನ್ ಮಾಡಿದ್ರೆ ಏನಾಗ್ತದೆ, ಶಾಂತಿ ಸ್ಥಿತಿ ಏನಾಗ್ತದೆ, ಅನುಭವ ಆಗ್ತೈತೆ. ಆಗ್ತಾ ಇರ್ತದೆ. ಸರಿ, ರಾತ್ರಿ ಪೂರ್ತಿ ಡೆಕೋರೇಷನ್ ಮಾಡೋದು. ಆ ದಿನ ಏನ್ ಮಾಡಿದ್ರೆ, ಬ್ರಹ್ಮಭೋಜನ ಅಂತ ಮಾಡ್ಬಿಟ್ಟು 36 ವೆರೈಟಿ ಅಡಿಗೆ ಮಾಡ್ಲಿಕ್ಕೆ ಏನ್ ಮಾಡಿದ್ದಾರೆ, ರೆಡಿ ಮಾಡಿ. ರೆಡಿ ಮಾಡಿದ್ದಾರೆ. 36 ವೆರೈಟಿ ಒಂದೇ ದಿನ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಮೊದ್ಲೆಲ್ಲ ಮಾಡ್ಬೇಕು ತಾನೆ? ಓಕೆ, 36 ವೆರೈಟಿ ಮಾಡ್ಬೇಕಂದ್ರೆ ಆ ದಿನ ಎಷ್ಟು ಮಾಡ್ಬೇಕಾಯ್ತು? ಆ ದಿನ ಎಷ್ಟು ಮಾಡ್ಬೇಕಾಯ್ತು? ಒಂದು 10-15 ಐಟಮ್ ಆದ್ರೂ ಆ ದಿನ ಮಾಡ್ಬೇಕು ತಾನೆ? ಅಷ್ಟು ಜನರಿಗೆ ಮಾಡ್ಬೇಕು ಅಂತಂದ್ರೆ ಬಂದಿರುವಂತ ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಕೂತ್ಕೊಳ್ಲಿಕ್ಕೆ ಆಗತ್ತಾ, ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೋ? ಅಡಿಗೆ ಮಾಡಿ. ಅಡುಗೆ ಮಾಡಕ್ಕೂ ಓಕೆ, ಅವಾಗ ತಪಸ್ ಮಾಡ್ಲಿಕ್ಕೆ ಆಗ್ತದಾಗಲ್ವೋ? ಆಗಲ್ಲ. ಈಶ್ವರಿ ಪರಿವಾರದವ್ರು ಅಪರೂಪಕ್ಕೆ ಅಡಿಗೆ ಮನೇಲಿ ಸಿಕ್ಕಿದಾಗ ನಾವು ಸುಮ್ನೆ ಇರ್ತೀವೋ ಮಾತಾಡ್ತೀವೋ? ಮಾತಾಡ್ತೀವಿ. ಆವಾಗ ಮಧ್ಯಾಹ್ನ 36 ವೆರೈಟಿ ಎಲ್ಲರಿಗೂ ಊಟ ಕೊಟ್ಟಾಗ ಅವರು ಖುಷಿಯಿಂದ ತಿನ್ಕೊಂಡು ಮನೆಗೆ ಹೋಗ್ತಾರಲ್ವಾ? ಅದನ್ನ ತಿಂದಾಗ ಅವ್ರಿಗೆ BP ಶುಗರ್ ಏನು ಬರೋದಿಲ್ಲ ಅಲ್ವಾ? ಎಲ್ಲ ಬರ್ತೈತಿ.
ಆವಾಗ ಆ ಕಣ್ಣನ್ನು ಓಪನ್ ಮಾಡಿ, ಅಯ್ಯೋ 36 ವೆರೈಟಿ ಮಾಡಿದಾರಪ್ಪ, ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಸಂಗಾರ ಮಾಡಿದ್ದಾರೆ. ಅವಾಗ ಏನಾಯ್ತು, ಶರೀರದ ಕಣ್ಣು ಶರೀರದ ನಾಲಿಗೆ ಖುಷಿ ಪಡ್ತೇ ಹೊರತು ಮನಸ್ಸು ಬುದ್ಧಿ ಖುಷಿ ಪಟ್ಟಿದೀಯಾ? ಇಲ್ಲ. ಇಲ್ಲ ಆತ್ಮ ಖುಷಿ ಆಗಿದೆಯಾ? ಇಲ್ಲ ಇದನ್ನು ಬಾಬಾ ನಮ್ಗೆ ಏನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಸರಿ, ನೀವೇನ್ 36 ವೆರೈಟಿ ಮಾಡಿದ್ರಿ, ಅದನ್ನ ಶಿವಬಾಬಾ ತಿಂತಾರಾ? ಇಲ್ಲ. ತಿನ್ನ ಹೂವಿನ ಸುವಾಸನೆಯನ್ನು ಶಿವಬಾಬಾ ತಗೊಳ್ತಾರಾ? ತಗೊಳಲ್ಲ. ನೀವು ಇಲ್ಲ. ಮಾಡಿದೀರಿ ಅಂತ ನಿಮ್ಗೆ ಸಂತೃಪ್ತತೆ ಇದೆ ಹೊರತು ನೀವು ಯಾರಿಗೆ ಕೊಟ್ಟಿದ್ದೀರಿ ಅವ್ರು ತಗೊಂಡಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಏನಂತೆ? ನಿಮ್ಗೆ ಯೋಗೇಶನನ್ನ ಕರ್ಸೋದು, ಸರಿನಾ? ಕರೆದು ಬಿಟ್ಟು ಏನ್ ಮಾಡೋದು, ದೊಡ್ಡ ಹಾರ ತರೋದು, ಮತ್ತು 50 ವೆರೈಟಿ ಅಡಿಗೆ ಮಾಡೋದು, ನನಗೆ ಬೇಡ ಅಂತ ವಾಪಸ್ ಬಂದ್ಬಿಡ್ತಾರೆ ಯೋಗೇಶನ್. ಅವ್ರು ನೀವು ತುಂಬಾ ಖುಷಿ ಆಗ್ತದಲ್ವಾ? ಬೇಸರ ಹಾ, ಬೇಸರ ಆಗುತ್ತೆ. ಹಾಗಿದ್ರೆ ಆತ್ಮೀಯರೇ, ಬಾಬನಿಗೆ ನಿರಾಕಾರ ಬೇಕು, ಸಾಕಾರ ಬೇಕು. ನಿರಾಕಾರ ಅಂದ್ರೆ ಬೇಕು. ನಿರಾಕಾರ ಬೇಕು. ಎಲ್ಲಿ ನಾವು ತಪ್ತಾ ಇದ್ದೀವಿ ಅಂತ ಮುರಳಿ ಮೂಲಕ ನಮ್ಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ ಬಾಬಾ. ಮಕ್ಕಳೇ, ನಿಮ್ಗೆ ಪ್ರೀತಿ ಸ್ನೇಹ ಹೇಳುವಂಥದ್ದು ನಿಮ್ಗೆ ಸ್ಥೂಲವಾಗಿ ಬೇಕಾಗಿಲ್ಲ. ನಿಮ್ಗೆ ಗೌರವ ಇರಬಹುದು, ಸ್ನೇಹ ಇರಬಹುದು, ಆದ್ರೆ ನನಗೆ ಬೇಕಾಗಿರೋ ಸ್ಥೂಲ ಅಲ್ಲ. ನನಗೆ ಬೇಕಾಗಿರೋದು ಯಾವುದು? ನಿರಾಕಾರ. ಸೂಕ್ಷ್ಮವಾದ ಮನಸ್ಸು ಬೇಕೇ ಹೊರತು ಇದು ನಿಮ್ಮ ಭಾವನೆಯಿಂದ ನೀವು ಕೊಡ್ತಾ ಇರೋದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ ಹೊರತು. ಆದರೆ ಹೆಚ್ಚಿಗೆ ಅನುಭವ ಆಗೋದು ಯಾರಿಗೆ? ಸ್ವಚ್ಛ ಮನಸ್ಸನ್ನು ಯಾರು ಕೊಡ್ತಾರೋ ಅವರಿಗೆ ಅನುಭವ ಚೆನ್ನಾಗಾಗ್ತದೆ. क्योंकि यह परमात्मा स्नेह हर बच्चे को सहज बाप का बनाने वाला है. ಈ ಪರಮಾತ್ಮನ ಸ್ನೇಹ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಭಗವಂತನನ್ನ ತನ್ನವನನ್ನಾಗಿ ಮಾಡ್ಕೊಳ್ಳಿಕ್ಕೆ ಅದು ಒಂದು ಏನು, ಒಂದು ಸಾಧನ ಅಲ್ವಾ? ಲೌಕಿಕದಲ್ಲೂ ತಂದೆ ದಿನವನ್ನ ಮಾಡ್ತಾರಲ್ಲ, ಹಾಗೆ ಇವರು ನಮ್ಮವರು ಹೇಳುವಂತ ಭಾವನೆ ಏನಾಗ್ಬೇಕಾಗ್ತದೆ, ಬರ್ಬೇಕಾಗ್ತದೆ. ಇನ್ನು ಕೆಲವರು ತೋರ್ಸ್ಲಿಕ್ಕೋಸ್ಕರ ಮಾಡ್ತಾರೆ. ನೋಡ್ರಿ, ಇವತ್ತು ಹೆಂಗ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ನಮ್ಮನೆ ಪಕ್ಕದಲ್ಲಿ ಗಣೇಶನ ಮೂರ್ತಿಯನ್ನು ಇಡ್ತಾ ಇದ್ರು. ಅವಾಗ ಅರ್ಚಕರು ಪೂಜೆ ಮಾಡ್ಲಿಕ್ಕೆ ಬರ್ತಾ ಇದ್ರು. ಆ ಅರ್ಚಕರಿಗೆ ಸಹಯೋಗ ಕೊಡ್ಲಿಕ್ಕೆ ನಾವು ತಂದೆಯವರು ಹೋಗ್ತಾ ಇದ್ವಿ. ಸರಿನಾ? ಅವರಿಗೆಲ್ಲ ಹೆಲ್ಪ್ ಮಾಡ್ಬೇಕಲ್ಲ, ಬೇರೆ ಕಡೆ ಬರ್ಬೇಕಾದ್ರೆ. ಒಂದು ದಿನ 20-30 ಏನಿರ್ತಾ ಇತ್ತು, ಆರತಿಗಳ ಅಂದ್ರೆ ಪೂಜೆ ಇರ್ತಾ ಇತ್ತು. ಸರಿನಾ? ಅವರು ಒಬ್ಬೊಬ್ಬರ ಮನೆಯವರು ಒಂದೊಂದು ಹಾರ ತಗೊಂಡು ಬರ್ತಾರೆ, ದೊಡ್ಡ ಹಾರ. ಆ ಗಣೇಶ ಅಂತಂದ್ರೆ ಸುಮಾರು ಒಂದು ವ್ಯಕ್ತಿ ಇರುವಷ್ಟು 6-7 ಅಡಿ ಇರ್ತಾ ಇತ್ತು. ಅದಕ್ಕೆ ತಕ್ಕ ಹಾಗೆ ದೊಡ್ಡ ದೊಡ್ಡ ಹಾರ ತಂದ್ರೆ ಎಲ್ಲರೂ ಏನ್ ಹೇಳರು, ನಮ್ಮ ಹಾರ ಲಾಸ್ಟಿಗೆ ಹಾಕಿ, ನಮ್ಮ ಹಾರ ಲಾಸ್ಟಿಗೆ ಹಾಕಿ. ಯಾಕಂದ್ರೆ ಎಲ್ಲರಿಗೂ ನಮ್ಮ ಹಾರನೇ ಕಾಣಬೇಕು ಅಲ್ವಾ? ಎಲ್ಲರಿಗೂ ಏನು ತೋರಿಸ್ಬೇಕು ಅಂತ ಇರ್ತದೆ, ಬಿಟ್ರೆ ಏನಿರೋದಿಲ್ಲ, ಭಕ್ತಿಯ ಭಾವ ಹೇಳುವಂಥದ್ದು ಇರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸರಿಯಾಗಿ ಹಣ ಸಂಪಾದನೆ ಇಲ್ದೇ ಇರೋನು ಕೂಡ ಸಾಲ ಮಾಡ್ಕೊಂಡು ದೊಡ್ಡ ದೊಡ್ಡ ಹಾರ ತಗೊಂಡ್ ಬರ್ತಾನೆ, 1,000-2,000 ರೂಪಾಯಿದ್ದು. ಇವ್ರಿಗಿಂತ ದೊಡ್ಡದು, ಅವ್ರಿಗಿಂತ ಇವ್ರು ದೊಡ್ಡದು. ಕೆಲವೊಂದ್ಸಲ ನಮಗೆ ಭಯ ಆಗ್ತಿತ್ತು, ಯಾಕಂದ್ರೆ ಮಣ್ಣಿಂದ ಮಾಡಿರುವಂತ ಮೂರ್ತಿ ಎಲ್ಲ ಹಾರ ಜಾಸ್ತಿ ಆಗ್ಬಿಟ್ಟು ಎಲ್ಲಾದ್ರೂ ಡಬ್ ಅಂತ ಎಲ್ಲರಿಗೂ ತಗೊಂಡ್ಬಿಟ್ರೆ. ಕೆಲವೊಂದ್ಸಲ ಬೆಳಿಗ್ಗೆ ಮಧ್ಯಾಹ್ನ ಪೂಜೆನ ಇರ್ತಿತ್ತು, ರಾತ್ರಿ ಪೂಜೆ ಇರ್ತಿತ್ತು. ಅವಾಗ ಹಾರಗಳು ಜಾಸ್ತಿ ಆದ ಮಧ್ಯಾಹ್ನದ ಹೂವನ್ನೆಲ್ಲವನ್ನ ತೆಗೆಯೋದು, ಮತ್ತೆ ರಾತ್ರಿ ಏನ್ ಮಾಡೋದು, ಹೊಸದು ಹಾಕೋದು ಅಲ್ವಾ? ಹೀಗೆ ಎಷ್ಟು ಹಣವನ್ನ ಹೂವಿಗಳಿಗೆ ಎಲ್ಲಿ ಮಾಡ್ತಾರೆ, ಖರ್ಚು ಮಾಡ್ತಾರೆ. ಕೆಲವೊಂದು ಫಂಕ್ಷನ್ ಆದ್ರೆ ಇವತ್ತು ನಾವು ನೋಡ್ತೀವಿ, ದೇವಸ್ಥಾನಗಳಿಗೆ ಕೋಟಿಗಟ್ಲೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಹೂವನ್ನ ಹಾಕ್ತಾರಲ್ವಾ? ಅದೇ ಕೋಟಿಯನ್ನು ಯಾರೋ ಬಡವರಿಗೆ ಕೊಟ್ಟಿದ್ದಿದ್ರೆ, ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತದಲ್ವಾ? ಹೌದು. ಯಾರಿಗದು ಆರೋಗ್ಯ ಸರಿ ಇಲ್ದಿದ್ರಿಗೆ ಸಹಾಯ ಮಾಡಿದ್ರೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನೀವು ಹೃದಯದಿಂದ ಸ್ನೇಹದಿಂದ ಕೊಟ್ಟಿದ್ದೀರಿ, ಆದರೆ ತಂದೆಯ ಆಸೆ ಸಿಗೋದು ಯಾವ್ದ್ರಿಂದ? ಮೇರಾ ಬಾಬಾ. ಯಹ ಅಲೌಕಿಕ ಸ್ನೇಹ ಮೇರಾ ಬಾಬಾ ಕೆ ಅನುಭವ ಸೆ ಅಪನಾ ಬನಾನೆ ವಾಲಾ ಹೈ. ಅಲೌಕಿಕ ಸ್ನೇಹದ ಕಾರಣದಿಂದ ನೀವು ಇದನ್ನೆಲ್ಲವನ್ನ ನಿಮ್ಮ ತಂದೆಗೋಸ್ಕರ ತಂದಿದ್ದೀರಿ. ಇದು ಎಲ್ಲರ ಜೊತೆಗೆ ಮೇರಾ ಬಾಬಾ ಅಂತ ಹೇಳಿ ಏನ್ ಹೇಳ್ಬೇಕಂತೆ, ಬೇರೆ ಮೇರಾ ಬಾಬಾ ಅಂತ ನೀವು ಹೇಳಿದಾಗ ಆ ಅಲೌಕಿಕತೆಯ ಅನುಭವ ನಿಮಗೆ ಆಗ್ತೈತೆ. ಆಗ್ತದೆ. ಯಹ ಸ್ನೇಹ ಬಾಪ್ ಕೆ ಖಜಾನೋ ಕಾ ಮಾಲಿಕ್ ಬನಾನೆ ವಾಲಾ ಹೈ. ನೀವು ನನ್ನ ಜೊತೆಗೆ ಏನು ಸ್ನೇಹವನ್ನು ತೋರಿಸಿದಿರಿ, ಅದರ ಆಧಾರದಲ್ಲಿ ತಂದೆ ನಿಮ್ಗೇನು ಕೊಡ್ತಾರಂತೆ, ಏನು ಕೊಡ್ತಾರಂತೆ? ತಂದೆಯ ಖಜಾನೆಗೆ ನಿಮ್ಮನ್ನ ಮಾಲೀಕರನ್ನಾಗಿ ಮಾಡ್ತಾರಂತೆ ಅಲ್ವಾ? ಓಕೆ, ಈಗ ನೀವು ನಿಮ್ಮತ್ತಿರುವಂತ ಹಣದಿಂದ ಸಾವಿರಾರು ಗಟ್ಟಲೆ ಹೂವನ್ನ ತಂದಾಗ ನಿಮ್ಗೆ ತಂದೆ ತನ್ನ ಖಜಾನೆಯನ್ನ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ.
ಕೊಡಲ್ಲ. ಕೊಡಲ್ಲ. ಯಾಕೆ? ಸ್ಥೂಲ ಖಜಾನೆ. ಇಂಥ ಮಕ್ಕಳನ್ನೇನಾದ್ರೂ ನಾನು ಸೆಂಟರ್ನಲ್ಲಿ ಇಟ್ಕೊಂಡ್ಬಿಟ್ರೆ ಕಷ್ಟಪಟ್ಟು ದುಡಿದಿರುವಂತ ಮಕ್ಕಳು ತಂದ್ಕೊಟ್ಟಿರುವಂತ ಹಣವನ್ನೆಲ್ಲವನ್ನ ಇವರೇನ್ ಮಾಡ್ತಾರೆ? ಖರ್ಚು ಮಾಡ್ತಾರೆ. ಈ ರೀತಿ ಖರ್ಚು ಮಾಡ್ತಾರೆ ಅಂತ ಬಿಟ್ಟು ಅಂತಹ ಮಕ್ಕಳಿಗೆ ಬಾಬಾಜಿಗೆ ಸಪೋರ್ಟ್ ಕೊಡ್ತಾರಾ? ಕೊಡೋದಿಲ್ಲ. ಅಂದಮೇಲೆ ಆತ್ಮೀಯರೇ, ಬಾಬನಿಗೇನ್ ಬೇಕು? ನಿರಾಕಾರ ಶಕ್ತಿಗಳನ್ನ. ಕಮ್ ಖರ್ಚ್ ಬಾಲಾನಶಿನ್. ಖರ್ಚು ಕಡಿಮೆ ಆಗಿರ್ಬೇಕು, ಸಂಪಾದನೆ ಜಾಸ್ತಿ ಇರ್ಬೇಕು. ಹೆಚ್ಚಿಗೆ ಆಗಿರ್ಬೇಕಾಗ್ತದೆ. ಅದಕ್ಕಾಗಿ ಅಲೌಕಿಕ ರೂಪದಲ್ಲಿ, ನಿರಾಕಾರ ರೂಪದಲ್ಲಿ ನಿಮಗೆ ಭಗವಂತನ ಸಪ್ತ ಗುಣಗಳ ಮತ್ತು ಆ ಶಕ್ತಿಗಳ ಅನುಭವ ನಿಮಗೆ ಆಗ್ತಾ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊ. ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಹೇಗಿದ್ದೀರಿ, ಏನಿದ್ದೀರಿ ಅಂತ. ಯಾಕಂದ್ರೆ ಯಾರು ನಿರಾಕಾರದಲ್ಲಿ ಸಮರ್ಪಣಾ ಮನೋಭಾವದಿಂದ ಹೋಗ್ತಾರೋ ಅವರಿಗೆ ಅಲೌಕಿಕ ರೂಪದಲ್ಲಿ, ನಿರಾಕಾರ ರೂಪದಲ್ಲಿ ಏನಾಗ್ತಾ ಹೋಗ್ತದೆ? ಏನಾಗ್ತಾ ಹೋಗ್ತದೆ? ಅನುಭವ. ಓಕೆ. ಯಾವುದೋ ಒಂದು ವ್ಯಕ್ತಿ ಸ್ಥೂಲವಾಗಿ ತುಂಬಾ ಶ್ರೀಮಂತರು, ಅವ್ರಿಗೆ ಬ್ರಹ್ಮಭಾವನ ಮೇಲೆ ತುಂಬಾ ಆದರ ಗೌರವ ಇದೆ. ಆ ದಿನ ಅವ್ರೇನ್ ಮಾಡಿದ್ರು, ಎಲ್ಲರಿಗೂ ಚೆನ್ನಾಗ್ ಆಗ್ಬೇಕು ಅಂತ ಅಕ್ಕೋರ ಎಷ್ಟಾದ್ರೂ ಖರ್ಚಾಗ್ಲಿ, ಇವತ್ತು ಯಜ್ಞದಲ್ಲಿ ಸೆಂಟರ್ನಲ್ಲಿ 36 ವೆರೈಟಿ ಏನ್ ಮಾಡ್ಬೇಕು? ಅಡಿಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಹೂವಿನ ಖರ್ಚೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅಷ್ಟೆಲ್ಲ ಆದ್ಮೇಲೆ ಮಧ್ಯಾಹ್ನ ಬ್ರಹ್ಮ ಭೋಜನ ಬಾಬನಿಗೆ ಭೋಗ ಇಟ್ಟ ಮೇಲೆ ಆ ಆತ್ಮನನ್ನ ಸ್ಟೇಜ್ ಮೇಲೆ ತಂದು ಕುಳಿಸ್ಬಿಟ್ಟು ಅವರಿಗೆ ಸನ್ಮಾನವನ್ನ ಮಾಡ್ತಾರೆ. ಯಾರು? ಸೆಂಟರ್. ಓಕೆ. ಯೋಗೇಶ್ ಅಣ್ಣ ಅಲ್ಲಿ ಹೋಗಿರ್ತಾರೆ. ₹1 ಕೊಟ್ಬಿಟ್ಟು ಒಂದು ಹಣ್ಣು ತಗೊಂಡೋಗಲ್ಲ, ಒಂದು ಹೂವನ್ನು ತಗೊಂಡೋಗಲ್ಲ. ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ? ಮಾಡ್ತಾ ಕುಂತಿರ್ತಾರೆ, ಏನು ಮಾಡೋದಿಲ್ಲ. ಓಕೆ. ಅಲ್ಲಿ ಅವ್ರಿಗೆ ಸ್ಥೂಲವಾಗಿ ಏನೂ ಸಿಗೋದಿಲ್ಲ, ಸ್ಟೇಜಲ್ಲೂ ಕರೆಯೋದಿಲ್ಲ, ಅವ್ರ ಹೆಸರು ಕೂಡ ಕರೆಯೋದಿಲ್ಲ. ಯಾಕಂದ್ರೆ ಅವ್ರೇನು ಅಲ್ಲಿ ಮಾಡ್ಲಿಲ್ಲ. ಓಕೆ. ಯಾರು ಖುಷಿಯಾಗಿರ್ತಾರೆ? ಅದ್ಯಾಕೋ? ನಾನೇನು ಮಾಡಲೇ ಇಲ್ವಲ್ಲ, ನಾನೇನು ತಗೊಂಡೋಗ್ಲೇ ಇಲ್ಲ ಅಲ್ಲಿ. ಆತ್ಮಿಕವಾಗಿ ನಾನು ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದೇನೆ ಅಷ್ಟೇ. ಆತ್ಮಿಕವಾಗಿ ಅಥವಾ 18 ಜನವರಿ ನಮ್ಮ ಮನೇಲಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಒಂದು ಫೋಟೋ ಗೀಟೋ ಒಂದು ಹೂ ಹಾಕಿಲ್ಲ, ಏನು ಸುಮ್ಮನೆ ಕೂತ್ಕೊಂಡು ತಪಸ್ ಮಾಡ್ತಾ ಕೂತ್ಕೊಂಡಿದ್ದೇನೆ ಅಷ್ಟೇ. ಬರೀ ಹಣ್ಣು ತಿನ್ಕೊಂಡ್ಬಿಟ್ಟು ಏನ್ ಮಾಡಿದೆ? ತಪಸ್ ಮಾಡ್ತಾ ಕೂತ್ಕೊಂಡಿದ್ದೆ. ಯಾರಿಗೆ ಹೆಚ್ಚಿಗೆ ಅನುಭವ ಆಗ್ತದೆ? ತಪಸ್ ಮಾಡಿದವ್ರಿಗೆ. ಯಾರು ಮೇರಾ ಬಾಬಾ ಆ ದಿನ ಊಟ ತಿಂಡಿ ಕೊಡಲ್ವೋ ಅವರ ಬಗ್ಗೆ ಬಾಬನಿಗೆ ತುಂಬಾ ಪ್ರೀತಿ ಅಂತೆ. ಮೇರಾ ಬಾಬಾ, ಬಾಬಾ ಇವತ್ತು ನಿನಗೆ ಯಾವುದೇ ಊಟ ತಿಂಡಿ ನಿನಗೂ ಕೊಡೋದಿಲ್ಲ, ನಾನು ತಿನ್ನೋದಿಲ್ಲ. ಮನಸ್ಸನ್ನ ಇಡ್ತೇನೆ, ನಿನ್ನ ಅಲೌಕಿಕ ಊಟವನ್ನ ನಾನು ತಿಂತೇನೆ, ವಿಶ್ವದವರು ಎಲ್ಲರಿಗೂ ಕೂಡ ಕೊಡ್ತೇನೆ. ಯಾವುದು ಉತ್ತಮ? ಅದಕ್ಕಾಗಿ 18 ಜನವರಿಗೆ ಬೆಳಿಗ್ಗೆ ತಿಂಡಿನೂ ಕೊಡೋದಿಲ್ಲ. ಏನ್ ಹೇಳ್ತಾರೆ? ಹಣ್ಣು ಕೊಟ್ಟು ಹಾಲು ಕೊಟ್ಬಿಟ್ಟು ಏನ್ ಮಾಡ್ತಾರೆ? ತಪಸ್ ಮಾಡಿ ಅಂತ ಹೇಳ್ತಾರೆ. ಉಪ್ಪಿಟ್ಟು ಕೊಡಲ್ಲ, ಪೊರಿನೂ ಕೊಡೋದಿಲ್ಲ. ಯಾಕಂದ್ರೆ ಎಣ್ಣೆ ಪದಾರ್ಥ ತಿಂದ್ರೆ ನಿದ್ರೆ ಬರ್ತದೆ ಅಂತ. ಅದನ್ನ ವರ್ತನೆ ಮಾಡ್ಕೊಳ್ಳೋದಿಲ್ವೇ? ಏನ್ ಮಾಡೋದು? ಮಜಾ ಏನ್ ಗೊತ್ತಾ? ಬೆಳಿಗ್ಗೆ ಹಣ್ಣು, ಮಧ್ಯಾಹ್ನದ ಊಟದಲ್ಲಿ ಮಾತ್ರ ಪಕೋಡ, ಬಜ್ಜಿ, ಬೋಂಡ, ಸ್ವೀಟು 2-3 ವೆರೈಟಿ ಎಷ್ಟು ತಿಂದು ಬಿಡ್ತಾರೆ ಅಂತಂದ್ರೆ, ಮಧ್ಯಾಹ್ನ ಬೆಳಗಿಂದು ಮಧ್ಯಾಹ್ನ ನಿನ್ನೆದು ಎಲ್ಲ ಸೇರಿಸ್ಬಿಟ್ಟು ತಿಂದಿರ್ತಾರೆ. ಆಮೇಲೆ ಮಧ್ಯಾಹ್ನ ಹೋಗ್ಬಿಟ್ಟು ಆರಾಮಾಗಿ ಏನ್ ಮಾಡೋದು? ಮಲ್ಕೊಂಡ್ಬಿಡೋದು. ಆಮೇಲೆ ಏನ್ ಮಾಡೋದು? ಸಾಯಂಕಾಲ ಬಾಬರ ಮಿಲನ ಮಾಡ್ಲಿಕ್ಕೆ ಬರೋದು. ಇದು ಒಳ್ಳೆಯ ಮಕ್ಕಳ ಲಕ್ಷಣ. ಓಕೆ. ಅದಕ್ಕಾಗಿ ಏನ್ ಮಾಡಬೇಕು ಅಂತ ನೀವೇನ್ ಮಾಡ್ಕೊಳ್ಳಿ, ಚಕ್ಕೆ ಅಣ್ಣವ್ರೆ. ನೀವು ಸುಮ್ನೆ ಏನೇನೆಲ್ಲ ಹೇಳ್ಬೇಡಿ, ಇದನ್ನೆಲ್ಲ ಬಾಬಾ ಮುರಳಿಲಿ ಹೇಳಿದಾರಾ ಅಂತ ಕೇಳ್ಬೋದು. ನೀವು ಮುರಳಿ ಒಳಗಡೆ ಹೋಗ್ಬಿಟ್ಟು ನೋಡಿ, ಗೊತ್ತಾಗ್ತದೆ. ಎಲ್ಲ ಮಾಡಿ ಆದ ಮೇಲೆ ಸಾಯಂಕಾಲದಲ್ಲಿ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿದೆ, ಬಾಬಾ ನಿಮ್ಗೆ ಎಷ್ಟು ಶಕ್ತಿಯನ್ನ ಕೊಟ್ಟಿದ್ದಾರೆ, ಎಷ್ಟು ಮಾಲೀಕರನ್ನಾಗಿ ಮಾಡಿದ್ದಾರೆ. ಹಾಗಿದ್ರೆ ಬಾಬಾ ಯಾರನ್ನ ಮಾಲೀಕರನ್ನಾಗಿ ಮಾಡ್ತಾರೆ ಹೇಳಿ ನೋಡೋಣ? ಸಾಕಾರದವರನ್ನ. ನಿರಾಕಾರ. ಈ ಭಾಷೆ ನಮ್ಗೆ ಯಾಕೆ ಅರ್ಥ ಆಗೋದಿಲ್ಲ? ಎಷ್ಟೇ ಬಾಬಾ ನಿರಾಕಾರದಲ್ಲಿ ಹೋದ್ರು ಕೂಡ ನಾವು ಹೋಗ್ತಾ ಇರೋದು ಯಾವ್ದಲ್ಲಿ? ಸಾಕಾರದಲ್ಲಿ ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದೀವಿ ಆತ್ಮೀಯರೇ. ಇದೆಲ್ಲ ಮೋಸ, ಮಾಯೆ, ತೋರಿಕೆ. ಇದು ಸತ್ಯ ಅಲ್ಲ.
ಅಂತ ಬಾಬಾ ನಮ್ಗೇನ್ ಮಾಡ್ತಿದ್ದಾರೆ, ಪುನಃ 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 ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ದಿನ ನಿಮ್ಗೆ ಹೂವು ಬೇಡ, ನಿಮಗೆ ಶೃಂಗಾರನೂ ಬೇಡ, ನಿನ್ನ 36 ವೆರೈಟಿ ಊಟನೂ ಬೇಡ, ನನಗೆ ಆ ದಿನ ಬೇಕಾಗಿರೋದು ನಿನ್ನ ಮನಸ್ಸು ಮಾತ್ರ. ಬೇರೆ ಎಲ್ಲೂ ಇಡದೆ ತಪಸ್ಸು ಮಾಡಿ ಮೌನವಾಗಿದ್ದು ನಿನ್ನ ಮನಸ್ಸನ್ನ ಏನ್ ಮಾಡ್ಬೇಕು, ನನ್ನಲ್ಲಿ ಯಾವ ಮಕ್ಕಳು ನನಗೆ ಕೊಡ್ತಾರೋ ಅವರು ನಂಬರ್ 1 ಆಗ್ತಾರೆ. ಪದಮಾಪದಂ ಭಾಗ್ಯಶಾಲಿಗಳು. ಓಕೆ ಓಕೆ, ನೀವೇ ಯಾವ ಭಾಗ್ಯಶಾಲಿಗಳಾಗ್ತೀರಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಚೆಕ್ ಮಾಡಿ. ಓಂ ಶಾಂತಿ. ಶಾಂತಿ. ಶಾಂತಿ.